ಹೇಳು. ನಾ ಯಾವತ್ತೂ ಸುಳ್ಳು ಹೇಳಾಕಿಲ್ಲ. ಕಳ್ತನ ಮಾಡಾಕಿಲ್ಲ. ತಂದೆ ಶಿವನ ಹೆಸರು ಹೇಳಿ ಭಿಕ್ಷಕ್ಕೆ ಹೋಗಿ ತಂದ ಭಿಕ್ಷವ ಹಂಚಿಕೊಂಡು ತಿಂತೀನಿ. ಸಿರವಿಟ್ಟೆ ಕರಿಗುಡ್ಡದಯ್ಯ ಕಷ್ಟ ಕಾಲಕ್ಕೆ ನಿಜದ ಕಾರ್ಣಿಕ ನುಡಿಸಯ್ಯ ಎಳೆಬಾಲೆ ಕೈ ಹಿಡಿದು ಕಾಪಾಡು ಮಲ್ಲಯ್ಯ. ಉಗೇ 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 ಕರಡಿ ಗೊರವರು ನಾವು ಧರಣೀಲಿ ಆಡುವೆವು, ಮೈದೋರೆ ಮೈಲಾರ ಮೈಯನ್ನು ಮರೆವೆವು. ಊರದೇವರು ನೀನೆ ಕಾಡು ಮಲ್ಲೇಸನೆ, ನಾಲಗೆಯ ತಟವಟವ ತಪ್ಪಿಸೋ ಓ ಶಿವನೇ. ಉಗೇ 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 ಸ್ವಾಮವಾರದ ಭಿಕ್ಷೆ ಹಂಚಿ ತಿನ್ನುವೆನಯ್ಯ, ಬಂದ ಬಂಗವ ಬಿಡಿಸಿ ಕಾಪಾಡು ಓ ಶಿವನೇ. ಆದಿ ಭಂಡಾರ ಭಕ್ತಿ ಕವಡೆಯೇ ನಿಜ ಶಕ್ತಿ, ಮಾಳವ್ವ ಮಾತಾಯೇ ಕೊಡಿಸವ್ವ ನೀ ಮುಕುತಿ. ಉಗೇ 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 ಏನ್ ತತಾಯಿಸ್ತೀಯ ಕೊಟ್ಟು ಬಿಡಯ್ಯ, ಮತ್ತೆ ಕೊಡದಿದ್ರೆ ಕೆಲಸ ಆಗುತ್ತಾ? ಕೆಲಸ ಆಗುತ್ತೆ. ಅಜ್ಜಯ್ಯ, ನಾವೀಗ ಎಲ್ಲೋಯ್ತಾ ಇದ್ದೀವಿ? ನಮ್ಮಟ್ಟಿಗೆ. ನಿಮ್ಮ ಅಟ್ಟಿಲಿ ಯಾರ್ಯಾರವ್ರೆ? ಈಟ್ ದಿನ ನಾನು ಒಬ್ನೇ ಇದ್ದೆ ಕೂಸು, ಇನ್ ಮ್ಯಾಕೆ ನೀನು ನಾನು ಇಬ್ರಾಯ್ತೀವಿ. ಮೆಲ್ಕೆ ನೋಡ್ಕೊಂಡ್ ಬಾ ಕೂಸು. ಓ ತಾಯವ್ವ, ಸಂದಾಗಿದ್ದೀಯಾ? ಇದೇನ್ ಕೊರ್ವಯ್ಯ, ಯಾವ್ದೋ ಹೆಣ್ಣು ಮಗಿನ್ ಕರ್ಕೊಂಡ್ ಬರ್ತಾ ಇದೀಯಾ? ಮೈಲಾರಲಿಂಗನ್ ಜಾತ್ರೆನಾಗ್ ಸಿಕ್ತು, ಪಾಪ ಪರದೇಸಿ, ಈ ಪರದೇಸಿಗ್ ಜೊತೆ ಆಗ್ತೈತೆ ಅಂತ ಕರ್ಕೊಂಡ್ ಬಂದೀವ್ನಿ ಕಣವ್ವ. ಹಂಗ ಏನವ್ವ ನಿನ್ ಹೆಸರು? ಗೌರಿ. ಗೌರಿನಾ? ಹೋಗ್ಬ. ಯಪ್ಪ ಮೈಲಾರಲಿಂಗ, ಅಯ್ಯೋ ಶಿವನೇ, ಏನಾಯ್ತಜ್ಜ? ಬಿರ್ಕು ಕಣವ್ವ, ಗೋಡೆಯಾಗೆ ಬಿರ್ಕ್ ಬಿಟ್ಟೈತೆ. ನಾ ಅಟ್ಟಿ ಬಿಟ್ಟು ಹೋದಾಗ ನೆಟ್ಗೆ ಇತ್ತು. ಇಲ್ಲೂ
ಅದೇನಾ? ಹ್ಞೂ, ಮರದ ಬ್ಯಾರು ಅದಿವಕ್ಕೈತೆ ಕಣವ. ಅಲ್ಲಿ ನೋಡು, ಗೋಡೆ ಹೆಂಗ್ ಬುಡಕ್ಬಿಟ್ಟೈತೆ. ಬಿರುಕ್ ಬಿಟ್ರೆ ಏನಾಗುತ್ತಜ್ಜ? ಬಿರುಕ್ ದೊಡ್ಡದಾದ್ರೆ ವಾಡಿ ಬಿದ್ದೋಗ್ತೈತವ. ವಾಡಿ ಬಿಟ್ರೆ? ಮಾಡಿ ಮುಗಿಸ್ಲೋತೈತೆ. ಮಾಡ್ ಮಗಿಸ್ಕೊಂಡ್ರೆ? ಮನೆ ಬಿತ್ತದಂಗಲ್ವ ಕುಸೆ. ಮನೆ ಬಿಟ್ರೆ ಏನಾಗುತ್ತಜ್ಜ? ಆಮ್ಯಾಗ ಸಂಭೋ ಶಂಕರ. ಸಂಭೋ ಶಂಕರ. ಸಂಭೋ ಶಂಕರ. ಅಮ್ಮ, ಏನೇ ಇದು ಅಮ್ಮ ಅಮ್ಮ ಅಂತ? ನಿಮ್ಮಪ್ಪ ನಿನ್ಗೆ ಅವತ್ತೇ ಹೇಳಿಲ್ವಾ ಮುಂದೆ ಓದ್ಸಕ್ ಆಗೋದಿಲ್ಲ ಅಂತ? ನಿಮ್ ಅಕ್ಕನ್ ಮದ್ವೆಗ್ ಮಾಡಿರೋ ಸಾಲನೇ ಇನ್ನು ಮೈ ತುಂಬಾ ಇದೆ. ನಿನ್ ಓದ್ಗೆ ಎಲ್ಲಿ ದುಡ್ಡು ತರೋಣ? ನಿನ್ ಹಿಂದೆ ನಿನ್ ತಂಗಿ ಇದ್ದಾಳೆ ಅನ್ನೋದನ್ ಮರಿಬೇಡ. ನೀನ್ ಓದಿದ್ಗಿದ್ದೆಲ್ಲ ಸಾಕು. ನಿಂಗೊಂದ್ ಗಂಡ್ ನೋಡ್ ಮದ್ವೆ ಮಾಡಿದ್ರೆ ಸಾಕಾಗಿದೆ. ನಾನು ಈಗ್ಲೇ ಮದ್ವೆ ಮಾಡ್ಕೊಳಲ್ಲ. ಚೆನ್ನಾಗ್ ಓದಿದ್ರೆ ಮುಂದೆ ಓದಿಸ್ತೀನಿ ಅಂದಿದ್ರಿ. ನಿಜಮ್ಮ, ಅದ್ರ ಕೈ ನಡಿಬೇಕಲ್ಲ. ನಿಮ್ಮಪ್ಪ ತರೋ ಸಂಬಳದಲ್ಲಿ ಇಷ್ಟ ಮಾಡ್ತಿರೋದೇ ಹೆಚ್ಚು. ನೀನ್ ಓದ್ಗೆ ನಿನ್ ದುಡ್ಡು ತರೋದು? 6 ತಿಂಗಳಲ್ಲಿ ರಿಟೈರ್ ಆಗೋ ನಿಮ್ಮಪ್ಪಂಗೆ ಸಾಲ ಕೂಡ ಸಿಕ್ಕಲ್ಲ ಕಣೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀನು. ನಾನು ಅಪ್ಪನೇ ಕೇಳ್ತೀನಿ. ಕೇಳ್ಕೊ. ಏ ಭಾಗ್ಯ, ಹೊರಡೆ ಬೇಗ, ಹೊತ್ತಾಯ್ತು. ಹೋಗ್ಬಿಟ್ಟು ಬರ್ತೀನಪ್ಪ. ಆಯ್ತು. ನೋಡಿಲೆ, ಆ ಮನೆ ಓನರ್ ಬಂದ್ರೆ ಮುಂದಿನ ವಾರ ಕೊಡ್ತೀವಿ ಅಂತ ಹೇಳ್ಬಿಡು. ನೀರು ಕೊಡು. ಅಪ್ಪ, ನಿಮ್ಮ ಅಮ್ಮ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊ. ಏನ್ ನೋಡ್ತಾ ನಿಂತಿದ್ಯಾ? ಹೋಗೊಂದು ಶಕ್ತಿ ಹಾಕೋ. ಏಳು ಕೋಟಿ ಚಾಂಗಬಲ. ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡು ಪಾರ್ವತಿ ರಮಣ. ಅಪ್ಪ ಅವ್ರ ಇದಾರೆ. ಹೊಸ ಕರಿತೀಯವ? ಅಡು ಬಿದ್ದೆ ಬುದ್ಧಿ. ಬುದ್ಧಿ ಮರದ ಬ್ಯಾರು ಬೀರ್ಕುಟ್ ಸೈತ್ರ ಮರ ಕಡ್ದು ಮನೆ ಉಡ್ಸ್ಕೊಡ್ಬೇಕ್ರ. ಇದೇನು ಆಫೀಸಾ ಮನೇನ? ಆಫೀಸ್ ತಾಕ್ ಹೋಗಿದ್ದೆ, ತಾವು ಬರ್ಬೇಕು ಅಂತಂದ್ರು. ಅಲ್ಲೇ ಇರ್ಬೇಕಾಗಿತ್ತು, ಬರ್ತಿದ್ದೆ. ಕೆಪ್ಪಾತು ಬುದ್ಧಿ. ತಾತ ಅತ್ತಲ್ಲ ಹತ್ಕೊಡು. ಬೇಡ ಬೇಡ. ನಾನೇನು ಕಾಸ ಕೇಳಿದೆ ನಿಮ್ ತಾವ. ಶ್ರೀಲಕ್ಷ್ಮಿ ಬಂದೆ. ತಕೊಂಡ್ರವ? ಅಪ್ಪ ಅವ್ರು ಹೇಳವ್ರೆ. ಬುದ್ಧಿ ಆಫೀಸ್ ಹತ್ರ ಬಾ. ಕುಸು. ನಮಸ್ಕಾರ ಸರ್. ಇಲ್ಲಪ್ಪ ಆಗೋದಿಲ್ಲ. ನಮಸ್ಕಾರ ನೋಡೋಣ ಬಾ, ಫಸ್ಟ್ ಆಮೇಲೆ ಮಾತಾಡೋಣ ಬಾ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಮೈಸೂರಿಂದ ಫೋನ್ ಬಂದಿತ್ತು. ಯಾರದ್ದು? ಹೊಸ ಸಾಹೇಬ್ರಂತೆ. ಏನಂತೆ? ಇನ್ 2-3 ದಿನದಾಗ ಬಂದು ಚಾರ್ತ ಅಂತಾರಂತೆ. ಆ ಬಿಲ್ ಫೈಲ್ ತಗೊಂಬ. ಬುದ್ಧಿ ಅಟ್ಟಿ ಗಾಡಿಗೆ ಮರ ಬ್ಯಾರ್ ಬಿಟ್ಕೊಂಡೈತೆ ಅನ್ನಲ್ಲ, ಮರ ಕಡಿಯಕ್ಕೆ ಅಪ್ಪಣೆ ಕೊಡ್ಬೇಕ್ರ. ಮರ ಕಡಿಯೋದು ಅಂದ್ರೆ ಸುಮ್ಮನೆ ಅಲ್ಲ. ಅರ್ಜಿ ಹಾಕ್ಬೇಕು, ಇನ್ಸ್ಪೆಕ್ಷನ್ ಆಗ್ಬೇಕು, ಅಪ್ರೂವಲ್ ಸಿಗಬೇಕು, ಆಮೇಲೆ ಮರ ಕಡಿಯೋದು. ಈಗ ಅರ್ಜಿ ಕೊಟ್ಟು ಹೋಗು, 4 ದಿವಸ ಬಿಟ್ಟು ಬಾ. ಆಯ್ತು ಬುದ್ಧಿ. ಅಜ್ಜ ಅಜ್ಜ, ಮನೇಲಿ ಮಗು ತುಂಬಾ ಹೆದರ್ಕೊಂಡಿದೆ. ತಾಯ್ತಾ ಇಟ್ಟಿದ್ಯಾ? ಐತೆ ಕಣವ. ಕೊಡು. ಮೈಲಾರ್ಲಿಂಗ ಬಂದ ಕಷ್ಟ ಮೈಲಾಗಿ ಸಕಲ ಭಾಗ್ಯ ಕೊಟ್ಟು ಕಾಪಾಡು ಪಾರ್ವತಿ ರಮಣ. ನಿಲ್ಸ ಸಾಕು. ನಿನಗಾದ್ರೂ ಬುದ್ಧಿ ಬೇಡ ನಮ್ಮ. ಸರ್ 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 ಬಸ್ ಬಂತು. ಏನಿನ ಸಾಮಾನು
ಸರ್ ರಘುನಂದನ್ ಅವರ ಸರ್ ನಮಸ್ಕಾರ ಸರ್. ನಾನು ವೆಂಕಟೇಶ್. ನಮಸ್ಕಾರ ಮೇಡಮ್. ಇದು ಸೂಟ್ ಕೇಸ್ ಬಿಟ್ಟೋಯ್ತು ನೋಡಿ ಹಿಂದೆ. ಆ ಬ್ಯಾಗ್ ಕೊಡಿ ಇಲ್ಲಿ. ಇಷ್ಟೇನಾ ಸರ್? ಹಾ ಕೊಡಿ ತಗೊಳ್ಳಿ. ಎಲ್ಲಿ ಎಲ್ಲಿ ಸರ್ ಎಲ್ಲಿಡ್ತಾ ಇದೆಯಾ? ಅಲ್ಲಿ ಹಿಂದೆ ಹಿಂದ್ಗಡೆ ಇರು. ಸರಿ ಸರ್, ನೀವು ಮುಂದ್ಗಡೆ ಕೂತ್ಕೊಂಡ್ಬಿಡಿ ಸರ್, ನಾವಿಬ್ರು ಹಿಂದ್ಗಡೆ ಕೂತ್ಕೊತೀವಿ. ಸರಿ. ಹುಷಾರ್. ಅವ್ರಿಗೆ ಯಾಕಮ್ಮ ಗೊಳೈಕೋತಿ? ತಗ ನಡಿ ನಡಿ, ಜಾಗ ಬಿಡ. ಸಾಕು. ಇದೆ ಸರ್, ನಾವು ಹೋಗ್ತಾ ಇದೀವಲ್ಲ, ಕರಡಿಗುಡ್ಡದ ಮುಖ್ಯ ರಸ್ತೆ. ಇಲ್ಲಿ ಸುತ್ತಮುತ್ತ ತುಂಬಾ ಕರಡಿಗಳಿದ್ಯಾ? ನಾನಂತೂ ಒಂದೇ ಒಂದು ಕರಡಿನೂ ನೋಡಿಲ್ಲ ಇದುವರೆಗೂ. ಸುತ್ತ ಗುಡ್ಡ, ಹಾಗಾಗಿ ಕರಡಿಗಳು ಹಿಂದೆ ಇದ್ವು ಅಂತ ಕಾಣುತ್ತೆ. ಅದಕ್ಕೆ ಈ ಊರು ಕರಡಿ ಗುಡ್ಡ ಅಂತ ಹೆಸರು ಬಂದಿರಬೇಕು. ಅಕ್ಕಪಕ್ಕ ಎಲ್ಲ ಒಳ್ಳೆ ಕಾಡು, ಅಲ್ಲಿ ಜಿಂಕೆ, ಕರಡಿ, ಹುಲಿ ಕೂಡ ಇದ್ವು ಅಂತ ಹೇಳ್ತಾರೆ. ಕ್ವಾರ್ಟರ್ಸ್ಗೂ ಆಫೀಸ್ಗೂ ಎಷ್ಟು ದೂರ ಆಗುತ್ತೆ ಸರ್? ನಾವು ಉಳ್ಕೊಳ್ಳೋ ಮನೆಗೂ ಆಫೀಸ್ಗೂ ಎಷ್ಟು ದೂರ ಆಗುತ್ತೆ ಎಂದೆ? ಏನೊಂದು ಅರ್ಧ ಕಿಲೋಮೀಟರ್ ಅಷ್ಟೇ ಸರ್. ಮಧ್ಯ ರೋಡಲ್ಲಿ ಸ್ವಲ್ಪ ಭಯ ಭಕ್ತಿ ಇದೆಯಾ? ಗಾಡಿಯಿಂದ ಹೊಸ ಸಾಹೇಬರು ಬಂದಿದ್ದಾರೆ, ತೆಗೆ ಗಾಡಿಯಿಂದ ಸಿಟ್ಟು ಬಂದ್ರೆ ಅಷ್ಟೇ. ಹೋಗ್ ತೆಗಿ, ಗಾಡಿ ತೆಗಿಯಿಂದ ತೆಗಿತಾ ಇಲ್ವಾ ಈಗ? ಹೋಗು, ಹೋಗಿ ಕುತ್ಕೋ, ಸೀಟ್ ಮೇಲೆ ಕುತ್ಕೋ. ಸರ್ ನಮಸ್ಕಾರ ಸರ್. ಕೆಂಪ ಇಲ್ಲಿ ಬನ್ನಿ. ಬಂದೆ ಸರ್. ತಗೋ ಸಾಮಾನು ತಗೋ. ಆಯ್ತು ಸರ್. ಬನ್ನಿ ಸರ್. ಕೊಡಿ ಸರ್. ಇರ್ಲಿ ಬಿಡಿ, ಪರವಾಗಿಲ್ಲ. ಬಹಳ ಹಳೆ ಬಿಲ್ಡಿಂಗು ಸರ್, ಬ್ರಿಟಿಷರ್ ಕಾಲದ್ದು. ಓಹೋ. ಇದು ಒಂದು ರೂಮ್, ಈ ತರ 4 ರೂಮ್ ಇದೆ. ಅದು ಕಿಚನ್, ಎಲ್ಲ ಫರ್ನಿಚರು ಇದೆ ಸರ್. ಸಾರಿ ಸರ್. ಈಗ ಒಟ್ಟು 4 ರೂಮು, ಇದೊಂದು ಅಲ್ಲೊಂದು ಹಿಂದ್ಗಡೆ ಇದೆ ಸರ್. ಅದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಫೋನ್ ಇಲ್ವಾ? ಫೋನು ಇಲ್ಲೇ ಇದೆಯಲ್ಲಮ್ಮ. ಆಮೇಲೆ ನೀರು ದೀಪ ಏನೂ ತೊಂದರೆ ಇಲ್ಲಲ್ಲ? ಏನೂ ಪ್ರಾಬ್ಲಮ್ ಇಲ್ಲ ಸರ್, ಅದೆಲ್ಲ ಚೆನ್ನಾಗಿದೆ. ಡೆಡ್ ಆಗಿದೆಯಲ್ಲ? ಮಕ್ಳಿಗೆ ಫೋನ್ ಮಾಡ್ಬೇಕಾಗಿತ್ತೇನೋ. ಮಕ್ಳೆಷ್ಟು ತಾಯಿ? ನೀವೇ ಪುಣ್ಯವಂತರು ಬಿಡಿ, ನನಗೆ 3 ಜನ ಹೆಣ್ಮಕ್ಳು. ಸರ್ ನೀವು ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಸರ್, ನಾನು ಮನೆ ಕಡೆ ಹೋಗಿ ಬಂದ್ಬಿಡ್ತೀನಿ. ಎಲ್ಲ ವ್ಯವಸ್ಥೆ ಆಗಿದೆ ಸರ್, ಜೀಪ್ ಇಲ್ಲೇ ಇರುತ್ತೆ. ಸರಿ, ನಾ ಬರಲ್ಲ ಸರ್? ಬರ್ತೀನಮ್ಮ. ಏನ್ ಕೆಲಸ ಮಾಡ್ತೀರ? ಹೋಗೋ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವ್ರು ಶ್ರೀಧರ ಮೂರ್ತಿ ಅಂತ, FDC 4 ವರ್ಷ ಆಯ್ತು ಇಲ್ಲಿಗೆ ಬಂದು. ಒಳ್ಳೆ ವರ್ಕರು. ವರದಯ್ಯ SDC. ನಮಸ್ಕಾರ ಸರ್. ಬಸವರಾಜು ಅಗೇನ್ SDC. ನಮಸ್ಕಾರ ಸರ್. ಸರಿ, ಇವರು ಸತ್ಯವತಿ ಅಂತ ಟೈಪಿಸ್ಟ್. ನಮಸ್ಕಾರ ಸರ್. ಅವನು ಕೆಂಪಯ್ಯ ಅಟೆಂಡರು. ನನ್ನ ಬಿಟ್ಟರೆ ಇವನೇ ಸೀನಿಯರ್. ಇನ್ನು 3 ಜನ ಸರ್ವೆಗೆ ಹೋಗಿದ್ದಾರೆ, 2 ರಜಾದಲ್ಲಿದ್ದಾರೆ. ನನಗೆ ಹಳ್ಳಿ, ಕಾಡು, ಮೇಡು ಅಂದರೆ ಬಹಳ ಇಷ್ಟವಾದ ಕಾರಣ ಇಲ್ಲಿವರೆಗೂ ಆದಾಗ ತುಂಬ ಸಂತೋಷಪಟ್ಟು ಬಂದಿದ್ದೀನಿ. ಹೆಸರು C. ರಘುನಂದನ್ ಅಂತ. ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೆ, ಅಲ್ಲಿಂದವರೆಗೂ ಮೈಸೂರಿಗೆ ಹೋದೆ, ಈಗ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಕೆಲಸದಲ್ಲಿ ಪ್ರಾಮಾಣಿಕತೆ, ಶಿಸ್ತು ಇದೆಲ್ಲ ಬಹಳ ಮುಖ್ಯ. ನಾನು ಅದನ್ನು ಬಯಸ್ತೀನಿ. ಉತ್ತಮವಾದ ಕೆಲಸವಾಗುವುದಕ್ಕೆ ನಾವು ಕೆಲಸ ಮಾಡುವಂಥ ಪರಿಸರ ಶುಚಿಯಾಗಿರೋದು ಬಹಳ ಮುಖ್ಯ. ಉದಾಹರಣೆಗೆ, ಬಿಡಿ ಸರ್, ನಾನು ಒಡಿಸ್ತೀನಿ ಸರ್, ಒರೆಸ್ತೀನಿ ಬಿಡಿ ಸರ್. ನಾನು ಸರ್ಕಾರದ ಕೆಲಸವನ್ನ, ದೇವ್ರ ಕೆಲಸ ಅನ್ನೋದನ್ನ ಎಲ್ಲ ಮನ್ನತ್ ಮಾಡ್ಕೊಳ್ಳೋಣಂತೆ. ಎಲ್ಲ ನಿಮ್ಮ ಕೆಲಸ ತೊಡ್ಕೊಳ್ಳಿ. ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಫೈಲ್ ಕೊಡಿ. ಅಭಿವೃದ್ಧಿ ತಾಕತೆ. ಏನ್ರಿ ಇದು ಖಾಲಿ ಹಾಳೆ? ಈ ವರ್ಷದ್ದು ಸರ್, ಇನ್ನೂ ಫಂಡ್ಸ್ ಬಂದಿಲ್ಲ. ನವೆಂಬರ್ ಆದ್ರೂ ಖಾಲಿ ಹಾಳೆ.
ಇಂಪಾಸಿಬಲ್. ಇಂಪಾಸಿಬಲ್ ಏನಾಯ್ತು? ಆ ಟಾಯ್ಲೆಟ್ ಒಳಗ್ ಕಾಲಿಡಕ್ ಆಗ್ತಿಲ್ಲ. ಓ ಅದಾ, ಅದು ಬಹಳ ದಿನಗಳಿಂದ ಯಾರು ಬಳಸಿಲ್ಲ ನೋಡು, ಎಲ್ಲ ಅನುಸರಿಸ್ಕೊಂಡು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಅಂತೂ ಈ ಕಾಡಿಗೆ ನನ್ನ ಕರ್ಕೊಂಡ್ ಬಂದು ಇಲ್ಲಿರೋ ಪ್ರಾಣಿಗಳಿಗೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀರಾ ಅಲ್ವಾ? ನೋಡು, ಎಂಥ ಪ್ರಶಾಂತ ವಾತಾವರಣ, ಇಂಥ ಪರಿಸರ ನಿನಗೆ ಸಿಟಿಲಿ ಬೇಕು ಅಂದ್ರೆ ಸಿಗತ್ತಾ? ಇಂಥ ಪರಿಸರ ಬೇಕು ಅಂತ ನಾನು ನಿಮ್ಮನ್ನ ಕೇಳಿರ್ಲಿಲ್ವಲ್ಲ. ಇಷ್ಟು ದೊಡ್ಡ ಭೂತ್ ಬಂಗ್ಲಲ್ಲಿ ನಾನಿನ್ನೊಬ್ಳೆ ಕಾಲ ಕಳಿಬೇಕು. ಯಾಕೆ ಅಕ್ಕಪಕ್ಕ ಜನ ಇಲ್ವಾ? ವೆಂಕಟೇಶಯ್ಯ, ಸ್ವಲ್ಪ ಬನ್ನಿಪ್ಪ. ಸರ್ ಏನ್ರಿ ಟಾಯ್ಲೆಟ್ ಅಲ್ಲಿ ಅದು ನೀರೇ ಬರಲ್ವಲ್ರಿ? ಸರ್ ಆಫೀಸಿಗೆ ನೀರು ಬರೋ ಪೈಪ್ ಹೊಡೆದೋಗಿದೆ ಸರ್, ಅದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನೀರಿಗೆ ಏನು ಮಾಡ್ತೀರಿ? ಪಕ್ಕದ ಮನೆಯಿಂದ ತರ್ತೀವಿ ಸರ್. ಟಾಯ್ಲೆಟ್ಗೆ ಏನು ಮಾಡ್ತೀರಿ? ಆಫೀಸ್ ಹಿಂಬಾಕಕ್ಕೆ ಹೋಗ್ಬಿಡ್ತೀವಿ ಸರ್. ಲೇಡೀಸು ಮನೆಗೆ ಹೋಗ್ತಾರೆ ಸರ್. ಅವ್ರು ಮನೆಗೆ ಹೋಗಿ ಬಂದ್ರೆ ಆಫೀಸ್ ಕೆಲಸಕ್ಕೆ ತೊಂದರೆ ಆಗಲ್ವಾ? ಹೋಗ್ಲಿ, ಆ ಪೈಪ್ನ ಯಾಕೆ ಬ್ಲಾಕ್ ಮಾಡಿದ್ದಾರೆ? ಸರ್ ಒಂದು ದಿವಸ ಸರ್ಕಾರಿ ಬಸ್ ಆ ಪೈಪ್ ಮೇಲೆ ಹರಿದು ಹೋಗಿ ಆ ಪೈಪ್ ಹೊಡೆದೋಯ್ತು ಸರ್. ತಕ್ಷಣ ನಾನು ವಿಲೇಜ್ ಪಂಚಾಯತಿಗೆ ಬರೆದು ಹಾಕಿದೆ. ಅವ್ರು ಬಂದು ನೋಡಿ ಆ ಒಡೆದೋಗಿರೋ ಪೈಪು ನಿಮ್ಮ ಕಡೆ ಇದೆ, ನೀವೇ ರಿಪೇರಿ ಮಾಡಿಸ್ಕೋಬೇಕು, ನಮ್ಮ ಕೈಲಿ ಆಗಲ್ಲ ಅಂದರು. ಹರಿದೋಗ್ತಿರೋ ನೀರು ವೇಸ್ಟ್ ಆಗಬಾರ್ದು ಅಂಥೇಳಿ ಪೈಪ್ ಬ್ಲಾಕ್ ಮಾಡಿದ್ರು ಸರ್. ಆ ಪೈಪ್ ಹೊಡೆದು ಎಷ್ಟು ದಿನ ಆಯಿತು? 3 ತಿಂಗಳಾಯ್ತು ಸರ್. 2 ರಿಮೈಂಡರ್ ಕಳಿಸಿದ್ದೀನಿ ಸರ್. ಒಡೆದ ಪೈಪ್ ಸರಿ ಮಾಡಿಸೋಕೆ ಎಷ್ಟು ರೀ ಖರ್ಚಾಗುತ್ತೆ? 100, 200? ಮೊದಲು ಹೋಗಿ ಅದನ್ನು ರಿಪೇರ್ ಮಾಡಿಸಿ. ಏ ನಡ್ರಪ್ಪ, ಆ ಕಡೆ ನಡ್ರಿ, ಸಾಹೇಬ್ರ ಬಂದ್ರು. ನಡಿ ಅಜ್ಜ, ನಡಿ ಆ ಕಡೆ, ಸಾಹೇಬ್ರ ಬಂದ್ರು. ಯಾರು? ದೊಡ್ಡ ಮನುಷ್ಯರು. ಕೆಂಪಯ್ಯ, ಅಡ್ಬಿದೆ ಬುದ್ಧಿ. ಏನಯ್ಯ ನಿಂದು? ಬಿರ್ಕು ದೊಡ್ಡದಾಗ್ತಾ ಐತೆ, ಮರ ಕಡಿಯೋದಕ್ಕೆ ಅಪ್ಪಣೆ. ಆಫೀಸ್ ಮುಗಿದ್ಮೇಲೆ ಬಂದಿದ್ಯಲ್ಲ? ಹಾಕ್ಲೆ ಬಂದೆ ಬುದ್ಧಿ. ತಾವ ಆಫೀಸರ್ ತಾವ ಅವ್ರೆ ಅಂತಂದ್ರು, ಅದಕ್ಕೆ ಹಂಗೆ ನಾನು ಹೊರಗೆ ಕುಂತೆ. ನಾಳೆ ಬಾ ಬುದ್ಧಿ. ಏನ ಅಲ್ಸ್ ನೋಡು, ನಿಮ್ಗೇನು ಆಫೀಸು ಮನೆ ವ್ಯತ್ಯಾಸ ಗೊತ್ತಿಲ್ಲ? ಚಪಾತು ಬುದ್ಧಿ. ಮಂಗ ಮುಂಡೆದು. ಅಜ್ಜಯ್ಯ, ಅವ್ರಿಗೆ ಬ್ಯಾಡ್ವಂತ ನಾವೇ ಕುಯ್ಕೊಂಡ್ ತಿನ್ನವ? ಇವನೇ, ನೀನು ಹೋಗಿ ಊಟ ಮಾಡ್ಕೊಂಡ್ಬಿಡು, ಬೇಗ ಬಂದ್ಬಿಡು. ಹಲೋ, ಏನು ರಾಣಿ ಸಾಹೇಬ್ರು, ಆರಾಮ ಕೆಲಸ ಎಲ್ಲ ಮುಗಿಸಿ ಗಾಳಿ ಸೇವನೆಗೆ ಅಂತ ಹೊರಗೆ ಕೂತ್ಕೊಂಡಿದ್ದೀರೋ? ಗಾಳಿನೂ ಇಲ್ಲ, ಎಂಥದ್ದು ಇಲ್ಲ. ಮನೆ ಒಳಗಿರೋದಿಕ್ ಭಯ ಆಗಿ ಇಲ್ಲಿ ಬಂದು ಕೂತಿದ್ದೀನಿ. ಭಯನಾ? ಮನೆ ಒಳಗೆ ಯಾರೋ ಓಡಾಡಿದಾಗ ಅನ್ನಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಅಡ್ಗೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ಬಿದ್ವು. ಹೋಗಿ ನೋಡ್ತೀನಿ, ಅದೇನೋ ಓಡ್ ಹೋಗಿ ಬೆಡ್ರೂಮ್ ಸೇರ್ಕೊಂತು.
ಮತ್ತೆ ಬೆಡ್ರೂಮ್ ಅಲ್ಲೂ ಸದ್ದು. ಹೌದಾ, ಸರಿ ನಡಿ. ಬೆಡ್ರೂಮ್ ಒಳಗಡೆ ಹುಷಾರು. ಬಿ ಕೇರ್ಫುಲ್. ಎಲ್ಲಿ ಏನೂ ಇಲ್ಲ. ಏನು? ಹೆಗ್ಗಣ ಹೆಗ್ಗಣ ಎಲ್ಲಿ? ಇಲ್ಲ ಇಲ್ಲೇ ಮಂಚ ಕೆಳಗಿದೆ. ಎಲ್ಲಿ ಕೈಗಳನ್ನ ಕೊಡು ಹೊಡೆಯಕ್ಕೆ. ಏನು ಹೊಡೆಯಕ್ಕೆ ಸಿಗ್ತಾ ಇಲ್ವಲ್ಲ. ಎಲ್ಲೋಯ್ತು? ಇಲ್ಲ ಇಲ್ಲ ಇಲ್ಲೇ ಕೆಳಗೆ ನೋಡಿ. ಇಲ್ಲಿ ಹೋಗ್ಲಿ ಬಿಟ್ಬಿಟ್ರಿ. ಅಯ್ಯೋ ಅಲ್ಲಿ ನೋಡಿ, ಅಡ್ಗೆ ಮನೆ. ಗಾಡ್, ಏನಾಯ್ತು? ಬಾಯ್ಲಿ, ಹೆದರ್ಕೋಬೇಡ, ಬಾಯ್ಲಿ. ಇಲ್ವಾ ನೋಡು. ಇದೇನ್ರಿ? ದೋಗರು. ದೊಗ್ರು ಅಂದ್ರೆ? ದೋಗರು ಅಂದ್ರೆ ಬಿಲ. ಹೆಗ್ಗಣ ಅದ್ರೊಳಗೆ ಹೋಗಿದೆ. ಇಂಥ ಕಡೆ ಎಲ್ಲ ಇದು ಕಾಮನ್ ಸುಮ. ಏನ್ ಕಾಮನ್? ಇದನ್ನೆಲ್ಲ ನೋಡ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ. ದೋಗರು ಮುಚ್ಚಿದ್ರೆ ಮತ್ತದ ಈ ಕಡೆ ಬರೋದಿಲ್ಲ ಅಷ್ಟೇ. ನಂಗೊಬ್ಬಳಿಗೆ ಭಯ ಆಗ್ತಿದೆ ರೀ. ಭಯ ಎಂಥದ್ದು? ತಗೋ, ಹಿಡ್ಕೋ ಹಿಡ್ಕೋ. ನಾನು ಈಗಲೇ ಹೋಗಿ ಮಣ್ಣು ಕಲ್ಸ್ಕೊಂಡು ಬಂದು ಆ ದೋಗರು ಮುಚ್ಚಿಬಿಡ್ತೀನಿ, ಸರಿನಾ? ನಮಸ್ಕಾರ ಬುದ್ಧಿ. ಏನು ಹೊಸಿ ಕಾಪಿಗೆ ಬರ್ತೀರಾ? ಅದಕ್ಕೆ ನಮ್ಮ ಜಮೀನು ಸ್ವಲ್ಪ ತಾಪತ್ರೆ ಆಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಶ್ರೀಧರ ಮೂರ್ತಿ, ಇದೇನು ಕೇಸ್ ನೋಡ್ರಿ. ಕಾಫಿಗೆ ಅಂತ ಹೊರಗಡೆ ಹೋಗ್ಬೇಡಿ, ಎಲ್ಲ ಇಲ್ಲೇ ಇತ್ಯರ್ಥ ಆಗ್ಬೇಕು. ಸಾಹೇಬ್ರು ಹೇಳಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ 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 ಸರ್. ನಮಸ್ಕಾರ ನಮಸ್ಕಾರ ಸರ್. ಸರ್, ಹೆಡ್ ಆಫೀಸಿಂದ ಈ ಲೆಟರ್ ಬಂದಿದೆ. ಏನಂತೆ? ಮಿನಿಸ್ಟರ್ ವಿಸಿಟ್ ಅಂತೆ ಸರ್. ಕರಡಿಗುಡ್ಡದ ಸಾಲಿನಲ್ಲಿ ದೊರೆತ ಲೋಹದ ನಿಕ್ಷೇಪವೊಂದರ ಪರಿಶೀಲನೆಯ ಸಲುವಾಗಿ ವಿದೇಶಿ ತಜ್ಞರ ಸಮಿತಿಯೊಂದಿಗೆ ಮಂತ್ರಿ ರಾಜು ದೇಸಾಯಿಯವರು ಮುಂದಿನ ತಿಂಗಳ 5ರಂದು ಕರಡಿಗುಡ್ಡಕ್ಕೆ ಭೇಟಿ ಕೊಡಲಿದ್ದಾರೆ. ಅವರನ್ನು ಇಳಿಸಲು ಕರಡಿಗುಡ್ಡದ ಮೇಲಿರುವ ಐಬಿಯನ್ನು ಬಳಸಿಕೊಳ್ಳಲು ಸೂಚಿಸಲಾಗಿದೆ. ಇದರ ಬಂದೋಬಸ್ತ್ ಇತ್ಯಾದಿಗಳನ್ನು ತಕ್ಷಣವೇ ಪರಿಶೀಲಿಸಿ ವರದಿ ಮಾಡತಕ್ಕದ್ದು. ಇದೇನ್ರಿ ವೆಂಕಟೇಶಯ್ಯ, ನಾ ಇಲ್ಲಿಗೆ ಬಂದಿನೂ 1 ವಾರ ಆಗಿಲ್ಲ, ಆಗ್ಲೇ ಮಂತ್ರಿಗಳು ಭೇಟಿ ಕೊಡ್ತಾರೆ ಅಂತ ಪತ್ರ ಬರೆದಿದ್ದಾರಲ್ರಿ. ನೀವು ಬಂದ್ ಗಳಿಗೆ ಆಗಿದೆ ಸರ್. ನಾನು ಇಲ್ಲಿಗೆ ಬಂದು 6 ವರ್ಷ ಆಯಿತು. ಯಾವ ಮಂತ್ರಿಗಳು ಈ ತಾಲೂಕಿನ ಕಡೆ ತಲೆ ಹಾಕಿಲ್ಲ. ಇವ್ರು ಬರ್ತಾ ಇರೋದು ಕೇಳಿದ್ರೆ ಒಂದು ಕಡೆ ಸಂತೋಷ, ಒಂದು ಕಡೆ ಭಯ ಆಗ್ತಿದೆ ಸರ್. ಭಯ ಯಾಕ್ರಿ? ನಮ್ಮ ಡ್ಯೂಟಿ ನಾವು ಸರಿಯಾಗಿ ಮಾಡಿದ್ರಾಯ್ತು ಅಷ್ಟೇ. ಅದು ಸರಿ, ಕರಡಿಗುಡ್ಡದಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂದು ಐಬಿದೆ ಅಂತ ಹೇಳಿದಾರಲ್ಲ, VIP ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆಯೇನ್ರಿ ಇಲ್ಲಿ? ಇರ್ಬೋದು ಸರ್. ಇರ್ಬೋದು ಅಂದ್ರೆ ಏನ್ರಿ ಅರ್ಥ? ನಾನು IB ನೋಡಿಲ್ಲ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷ ಇಲಾಖೆಗೆ ಸಂಬಂಧಪಟ್ಟ ಐಬಿ ನೀವು ನೋಡೇ ಇಲ್ವಾ? ಮೊದಲೋಗಿ ಐಬಿ ನೋಡ್ಕೊಂಬಂದು ರಿಪೋರ್ಟ್ ಕೊಡಿ ನನಗೆ. ಸರ್, ನನಗೆ ಬೆನ್ನು ನೋವು, ಮಂಡಿ ನೋವು, ಹೇಳಿ ಕೇಳಿ ಗುಡ್ಡಗಾಡಿನ ಪ್ರದೇಶ. ಡಾಕ್ಟ್ರು ಹೆಚ್ಚಾಗಿ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಕ್ಷಮಿಸಿ ಸರ್. ಸರಿ, ಆ ಶ್ರೀಧರ ಮೂರ್ತಿನೂ ಯಾರು ಕಳಿಸಿ ರಿಪೋರ್ಟ್ ತರಿಸಿ. ಸರ್, ಇವರೆಲ್ಲ ಭಾಳ ಬೇಜವಾಬ್ದಾರಿ ಜನಗಳು. ಆಮೇಲೆ ಒಂದು ಹೋಗಿ ಒಂದಾಗಬಾರ್ದು ಸರ್. ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಬರೆದ್ಬಿಡಿ ಸರ್. ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಮಾಡಿಸಿ ಅಂತ ಹೇಳಿ ಬರೀತಾರೆ. ಹಾಗಂತ ಹೊರಗೆ ನಾತಾ ಇರಲಿಲ್ಲ. IB ಸಂಬಂಧಪಟ್ಟ ಫೈಲು
ರೂಟ್ ಮ್ಯಾಪ್ನ ಕಳಿಸ್ಕೊಡಿ, ನಾನೇ ಹೋಗಿ ಬರ್ತೀನಿ. ನಿಮಗೆ ಕ್ಷಮ ಬಿಡಿ ಸರ್, ಹೇಗೋ ನಾನೇ ಹೋಗಿ ಬಂದು ರಿಪೋರ್ಟ್ ಕೊಡ್ತೀನಿ. ಈಗಷ್ಟೇ ಹೇಳಿದ್ರಲ್ರಿ ನಿಮ್ ಕೈಲಿ ಆಗೋದಿಲ್ಲ, ಡಾಕ್ಟರ್ ಹೋಗೋದು ಬೇಡ ಅಂತ ಹೇಳಿದಾರೆ ಅಂತ. ನಿಜ ಸರ್, ಆದ್ರೆ ನೀವೇ ಹೇಳಿದ್ರಲ್ಲ ಸರ್ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ. ಆ ದೇವ್ರೆ ಏನೋ ದಾರಿ ತೋರಿಸ್ತಾನೆ ಬಿಡಿ ಸರ್. ಏನೋ ಮಾಡಿ. ಅಡ್ಬಿದೆ ಬುದ್ಧಿ. ಏನಯ್ಯ ನಿಂದು? ಅದೇ ಬುದ್ಧಿ, ಹಟ್ಟಿ ಗ್ವಾಡೆ ಬಿರುಕು ಬಿಟ್ಟು ಮುಂದಿನ ವಾರ ಬಾಬು ಓದ್ದಪ್ಪನೂ ಇದೇ ಹೇಳಿದ್ರಲ್ಲ ಬುದ್ಧಿ. ನಾನು ಇಲ್ಲಿ ಮಿನಿಸ್ಟ್ರನ್ನ ಯಾಕೆ ಸಂಭಾಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಇವನು ಹಬ್ಬ, ನೀವು ಹೋಗಪ್ಪ. ಬುದ್ಧಿ ಹೋಗಯ್ಯ. ಹೇಳ್ದೆ ಕಡಿಯೋಣ ಅಂದ್ರೆ ಜೇಸ್ಗೆ ಹಾಕ್ತಾರೆ, ಕೇಳಿ ಕಡಿಯೋಣ ಅಂತಂದ್ರೆ ಅಪ್ಪಣೆನೇ ಕಡಾಕಿಲ್ಲ. ಬರವಯ್ಯ, ಏನ್ ಬುದ್ಧಿ? ನಿನಗೆ ಈ ಗುಡ್ಡಗಾಡು ಪ್ರದೇಶ ಎಲ್ಲ ಚೆನ್ನಾಗಿ ಗೊತ್ತಲ್ವಾ? ಗೊತ್ತಿಲ್ಲ. ಏನ್ ಬುದ್ಧಿ? ಉಪಾದಾನಕ್ಕೆ ಅಂತ ನಾನು ಹೋಗ್ದಿರೋ ಜಾಗನೇ ಇಲ್ಲ. ಯಾಕೆ ಬುದ್ಧಿ? ಐ ಕರಡಿ ಗುಡ್ಡದ ಮೇಲೆ ನಮ್ಮ ಆಫೀಸಿಂದ ಒಂದು ದೊಡ್ಡ ಬಂಗ್ಲೆ ಇದೆ ಅಂತ ನೋಡಿದ್ಯಾ? ಅಂತದ್ ಯಾವ್ದು ನನ್ನ ಕಣ್ಣಿಗೆ ಗೊತ್ತಿಲ್ವೇ? ಅಯ್ಯೋ, ಅದು ನಮ್ಮ ತಾತನ ಕಾಲದಲ್ಲಿ ಕಟ್ಸಿದ್ದು. ನಮ್ಮ ಆಫೀಸ್ನವ್ರು ಯಾರಾದರೂ ಈ ಕಡೆ ಬಂದರೆ ಇಳ್ಕೊಳಕ್ಕೆ ಅಂತ ಇರೋದು. ಅಲ್ಲಿ ಗುಡ್ಡದ ಮೇಲಿದೆ. ಈಗ ಮಿನಿಸ್ಟ್ರ್ ಬರ್ತಿದ್ದಾರೆ, ಅವ್ರನ್ನ ಇಳಿಸ್ಬೇಕು. ನನಗೆ ನೋಡ್ಕೊಂಡು ಬರೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ನೀನು ಹೋಗ್ಬಿಟ್ಟು ಅಲ್ಲಿ ಯಾರನ್ನಾದ್ರೂ ಉಳಿಸ್ಬೋದಾ ಅಂತ ನೋಡಿ ಹೇಳಕ್ಕಾಗತ್ತಾ? ಈ ಮರದ ಬ್ಯಾರ್ ತಲೆ ತಿಂತಾಯ್ತಲ್ಲ ಬುದ್ಧಿ. ಮರ ಕಡಿಯೋಕೆ ಅಪ್ಪಣೆ ಚೀಟಿ ಕೊಟ್ಬಿಟ್ರೆ ಮೊದಲು ನೀನು ನನ್ನ ಕೆಲಸ ಮಾಡು, ಆಮೇಲೆ ನಾನು ನಿನ್ನ ಕೆಲಸ ಮಾಡ್ಕೊಡ್ತೀನಿ, ಆಯ್ತಾ? ಆಯ್ತು ಬುದ್ಧಿ, ನಾ ಈಗಲೇ ಹೋಯ್ತೀನಿ. ಗುರುವಯ್ಯ, ಬುದ್ಧಿ ನೋಡ್ಕೊಂಡಾದ್ಮೇಲೆ ಮನೆ ಹತ್ರ ಬಂದ್ಬಿಡು, ಇಲ್ಲಿ ಬರಬೇಡ. ಆಯ್ತು. 7 ಕೋಟಿ 7 ಕೋಟಿ 7 ಕೋಟಿ ಮೈಲಾರಲಿಂಗ ಮೈಲಾರಲಿಂಗ 7 ಕೋಟಿ 7 ಕೋಟಿ ಸಂಭೋ ಶಂಕರ ಮೈಲಾರಲಿಂಗ ಮೈಲಾರಲಿಂಗ. ಪಾಪ ಏನ್ ಬಿಸಿಲು ಏನ್ ಸೆಕೆನಪ್ಪ. ಅಜ್ಜ, ಕ್ವಾರಣ್ಯ ಕಾಡಿಗೆ ಬಂದ್ಬಿಟ್ಟಿದ್ಯಾ? ಕ್ವಾರಣ್ಯಕ್ಕಲ್ಲಪ್ಪ, ಈ ದೊಡ್ಡ ದೊಡ್ಡ ಮನ್ಸೆಲ್ಲ ಉಳ್ಕೊಂತಾರಂತಲ್ಲ, ಅದೆಂಥದ್ದು ಬಂಗ್ಲೆ. ಆ ಬಂಗ್ಲೆನ ಹುಡ್ಕೊಂಡು ಹೊಂಟೀವ್ನಿ. ಅಂತದೊಂದು ಬಂಗ್ಲೆ ನಿನ್ ಕಣ್ಣಿಗೆ ಏನಾರು ಬಿದ್ದೈತಾ? ದೊಡ್ಡ ಮನ್ಸರು ಉಳ್ಕೊಳ ಅಂತ ಬಂಗ್ಲೆ ನನ್ ಕಣ್ಣಿಗೆ ಯಾವ್ದು ಕಂಡಿಲ್ಲಪ್ಪ. ಒತ್ತಾರೆಯಿಂದ ಈ ಕಡೆ ಎಲ್ಲ ತಿರುಗಿ ತಿರುಗಿ ದಣವಾಯ್ತು. ಹಂಗೆ ಕುಂತ್ಕೊಂಡೆ. ಇತ್ ಕಡೆ ಏನಾದ್ರು ಅಂತ ಬಂಗ್ಲೆ ಆಯ್ತಾ? ಪಾಳ್ ಬಿದ್ದಿರೋದು ಅನ್ನೋದಾದ್ರೂ ಒಂದ್ ಐತ್ ನೋಡಪ್ಪ. ಎಲ್ಲಿ? ಆ ಗುಡ್ಡ ತಿಳಿದ್ರೆ ಪೂರಕ್ಕೊಂದ್ ಗುಡ್ಡ ಕಾಣುತ್ತೆ. ಅಲ್ಲೊಂದ್ ಪಾಳ್ ಬಂಗ್ಲೆ ಐತಿ, ಅದ್ರಲ್ಲಿ ಯಾರು ಇದ್ದಂಗ್ ಕಾಣಲ್ಲ. ಹಂಗಾರ ಅದೇ ಬಂಗ್ಲೆ ಇರ್ಬೇಕು. ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅದು ನೀನ್ ಯಾಕೆ ಹುಡುಕ್ತೀಯ? ಆ ಬಂಗ್ಲೆ ಹುಡ್ಕೊಂಡ್ ಬಂದ್ರೇನೆ ನನ್ನ ಅಟ್ಟಿ ಉಳಿಯೋದು. ಮಳೆಗೆ ಮುಳ್ಳುಂಟೆ ಮೈಲಾರಲಿಂಗ, ಅದನಿಗೆ ಚಪ್ರುಂಟೆ ಮೈಲಾರಲಿಂಗ, ಸತ್ಯಕ್ಕೆ ಸಾವುಂಟೆ ಮೈಲಾರಲಿಂಗ. ಸಿಕ್ತಲ್ಲ ಶಿವನೇ, ಮೈಲಾರಲಿಂಗ. ಗುಡ್ ಆಫ್ಟರ್ನೂನ್ ಸರ್. ಏನ್ರಿ ವೆಂಕಟೇಶಯ್ಯ, ಬೆಳಗ್ಗೆಂದ ಪತ್ತೆನೇ ಇಲ್ಲ, ಎಲ್ರಿ ಹೋಗಿದ್ರಿ? ಲೀವ್ ಲೆಟರ್ ಕೊಟ್ಟಿಲ್ಲ? ಡ್ಯೂಟಿ ಮೇಲೆ ಹೋಗಿದ್ದಾನೆ ಸರ್. ಯಾವ ಡ್ಯೂಟಿ? ನಿನ್ನೆ ನೀವೇ ಹೇಳಿದ್ರಲ್ಲ ಸರ್, ಕರಡಿಗುಡ್ಡದ ಐವಿ ನೋಡ್ಕೊಂಡು ಬಾ ಅಂತ. ನೋಡ್ಕೊಂಬಂದ್ರ? ಹೇಗಿದೆ ಐವಿ? ಒಂದು ಗೆಸ್ಟ್ ಹೌಸ್ನ ಎಲ್ಲಿ ಕಟ್ಟಿಸ್ಬೇಕು ಎಲ್ಲಿ ಕಟ್ಟಿಸ್ಬಾರ್ದು ಅನ್ನೋ ಪರಿಜ್ಞಾನ ಬೇಡವಾ ಸರ್? ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಕ್ಕೆ ಒಂದು ಸರಿಯಾದ ರಸ್ತೆನೇ ಇಲ್ಲ. ಸರ್ಕಾರದ ಹಣ ಎಲ್ಲ ಪೋಲ್ ಮಾಡಿಬಿಟ್ಟಿದ್ದಾರೆ ಸರ್. ಅಂದ್ರೆ ಮಿನಿಸ್ಟರ್ ಉಳ್ಕೊಳ್ಳೋಕೆ ಐವಿಯಲ್ಲಿ ವ್ಯವಸ್ಥೆ ಇಲ್ಲ ಅಂತನಾ ಸರ್? ವ್ಯವಸ್ಥೆ ಅಂದರೆ ಮೊದಲಲ್ಲಿ ಹೋಗಕ್ಕೆ ಒಂದು ರಸ್ತೆ ಆಗಬೇಕು, ಬಿದ್ದಿರೋ ಗೋಡೆನ ಎತ್ತು ಕಟ್ಟಬೇಕು, ಬಾಗಿಲು ಚಿಲ್ಕ ಸುಣ್ಣ ಬಣ್ಣ ದೀಪ ನೀರು ಇವೆಲ್ಲ ಔಷಧದಲ್ಲಾಗೋರು ಕೆಲಸಗಳಲ್ಲ ಸರ್. ಸರ್ ನನ್ನ ಕೇಳಿದ್ರೆ ಈ ಮಿನಿಸ್ಟ್ರನ್ನ ಬೇರೆ ಎಲ್ಲಾದರೂ ಉಳಿಸೋದು ವಾಸಿ ಸರ್. ಒಂದು ಲೆಟರ್ ಮಾಡ್ಕೊಂಬನ್ನಿ. ಈಗ ಮೆನ್ಷನ್ ಮಾಡಿದ್ರಲ್ಲ ಆ ಡೀಟೇಲ್ಸ್ ಎಲ್ಲ ಅದರಲ್ಲಿ.
ಸುಮಾ ಬಂದೆ. ಮೇಡಮ್, ಎಷ್ಟೊತ್ತು ಬಾಲ್ ತೆಗೆಯೋದು? ಏನ್ ಮಾಡ್ತಾ ಇದ್ದೆ? ಕೈ ಎಲ್ಲ ಮಣ್ಣಾಗಿತ್ತು, ಅದಕ್ಕೆ ತೊಳ್ಕೊಂಡ್ ಬಂದೆ. ಕೈ ಮೊಣ್ಣಾಗುವಂತ ಕೆಲಸ ಏನ್ ಮಾಡ್ತಿದ್ದೆ? ಇನ್ನೇನು, ಇದ್ದೇ ಇದೆಯಲ್ಲ ಆ ದೊಗರ್ ಮುಚ್ಚೋ ಕೆಲ್ಸ. ಅರೆ, ಮೊನ್ನೇನು ಅಡ್ಗೆ ಮನೇಲಿ ದುಗುರ್ ಮುಚ್ಚಿದೀನಿ. ಅಲ್ಲಿ ಮುಚ್ಚಿದ್ರಿ, ಈಗ ಬಾತ್ರೂಮ್ಗೆ ಹೋಗಿ ನೋಡಿ, ಮತ್ತೆ ಕೊರ್ದಿದೆ. ಯಾರು? ಯಾರದು? ಏನಾಯ್ತಜ್ಜ? ಯಾನೋ ಗೊತ್ತಿಲ್ಲ ಕೂಸು, ಎದ್ರುಕೊಂಡ್ರು ಕಾಣ್ತೈತಿ. ಅವಾ ಅವಾ ಅಕ್ಕ ಅಕ್ಕ. ಯಾಕವ ಎದ್ರಕೊಂಡ್ಬಿಟ್ರ? ನಾನು ಗೊರ್ವ ಯಾಕಣವ, ಭಿಕ್ಷೆಗೆ ಬಂದೀವ್ನಿ. ಬಾಗಲ್ ತೆಗೆದು ಭಿಕ್ಷೆ ಹಾಕಿ ಮನ್ಸಿನ ಆಸೆ ಎಲ್ಲ ನೆರವೇರ್ತೈತೆ. ಅಕ್ಕ ಬಾರಕ್ಕ, ಭಿಕ್ಷೆ ಹಾಕು. ಹಾಕಿಸ್ಕೊಳವ. ಯಾಕವ ಈ ನನ್ ವೇಷ ನೋಡಿ ಎದ್ರಕೊಂಡ್ಬಿಟ್ರ? ಹೌದು, ಇದಕ್ಕೂ ಮೊದ್ಲು ನೋಡಿರ್ಲಿಲ್ವಲ್ಲ. ಏನ್ ವೇಷ ಇದು? ಇದು ಅಂತಿಂತ ವೇಷ ಅಲ್ಲ, ಗೊರೆಯಿನ ವೇಷ ಕಣವ. ಪರಶಿವ ಮಣಿಮಲ್ಲರನ್ ಸಂಹಾರ ಮಾಡೋ ಟೈಮ್ನಾಗೆ ಇಂಥ ವೇಷನೇ ಹಾಕೊಂಡಿದ್ದ. ಈ ವೇಷ ಹಾಕೊಂಡು ಪಾರ್ವತವನ್ನ ಎದುರಿಸ್ಬಿಟ್ಟ ಕಣವ. ಪಾರ್ವತಿನ ಹೆದರ್ಸ್ಬೇಕು ಅಂತಾನೆ ಈ ವೇಷನ? ಅದ ಹಂಗಲ್ಲ ಕಳ್ರವ, ಇದ್ರ ಕತೆ ಹೇಳ್ತೀನಿ, ಕೇಳ್ತೀರಾ? ಕೇಳಿ. ಕೈಲಾಸದೊಳಗೊಮ್ಮೆ ಶಿವನ ಮಾತಿಗೆ ಕೆರಳಿ ಪಾರ್ವತಿಯು ನುಡಿದಳು, ಭಯವೆಂಬುದು ಅರಿಯೇನಾ? ಭ್ರಮಬೇಡ ಭ್ರಮರಾಂಬೆ ನಸು ನಗುತ ಶಿವನೆಂದ, ಆದಿ ಭಯ ಎಂದಿಗೂ ಯಾರನ್ನು ಬಿಡದೆಂದ. ಭೂಲೋಕದಲ್ಲಿತ್ತು ಮಣಿಮಲ್ಲರ ಪಿಡುಗು, ರಕ್ಕಸರ ವಧೆಗೆಂದು ಭುವಿಗಿಳಿದ ಪರಶಿವನು. ಕರಡಿ ಮುಂಡ ಸುಟ್ಟು ಕವಡೆ ಹಾರವ ತೊಟ್ಟು, ಡಮಡಮನೆ ಡಮಡಮನೆ ಡಮರು ಬಾರಿಸಿದ. ಗತಿಸಿದರು ರಕ್ಕಸರು, ನರ್ತಿಸಿದ ಭೈರವನು ಗೊರವ ವೇಷದಲ್ಲಿ ತಾ ನಡೆದ ಹಿಮಗಿರಿಗೆ. ಡಮರುಗದ ರಣಘೋಷ ಪರಶಿವನ ಹೊಸ ವೇಷ, ಅಂದಿದಳು ಅಳತಿದಳು ಪದವೆಕ್ಕೆ ಗಿರಿದೆ. ಒಳಲೂದಿ ಶಿವ ಕರದ, ಭಯವೇಕೆ ಶಂಕರಿ ವಾ. ನಗು ನಗುತ ಬಂದಳ ಅಭಯಂಕರಿ, ಅಂಬೆಯ ಕಿಂಕರ ಅರ್ಧನಾರೀಶ್ವರ, ಆನಂದ ತಾಂಡವದಿ ಕುಣಿದ ಪರಮೇಶ್ವರ. ಪರಮೇಶ್ವರ ಪರಮೇಶ್ವರ ಪರಮೇಶ್ವರ. ಬಹಳ ಚೆನ್ನಾಗಿತ್ತು. ಇದರಿಂದಾನೇ ನಮ್ಮ ಹೊಟ್ಟೆ ಪಾಡು ಕಂಡ್ರವ. ಹೆಂಡತಿ ಮಕ್ಕಳು ಒಂಟಿ ಜೀವ ಕಂಡ್ರವ. ಒಂಟಿ ಆಗವನಲ್ಲ ಅಂತ ಆ ಪರ್ಸಿವ ಈ ಕೂಸನ್ ಕಣ್ಸವ್ನೆ. ಮೊಮ್ಮಗಳ? ಇಲ್ಲ ಕಂಡ್ರವ, ಪಾಪ ಅಪ್ಪ ಅಮ್ಮ ಇಲ್ದೆ ಜಾತ್ರೆನಾಗಿ ಅಳ್ತಾ ಕುಂತಿತ್ತು. ಅದನ್ನ ಕರ್ಕೊಂಡು ಬಂದು ಸಾಕ್ತಾ ಇವನಿ. ಪಾಪ
ನಿಮ್ದು ತುಂಬಾ ದೊಡ್ಡ ಗುಣ ಅಜ್ಜ. ಬಾ ಕಸು ಹೋಗೋಣ. ಆಗಾಗ ಬರ್ತಾ ಇರಿ. ಹಲೋ, ನಾನ್ರಿ ಪುರುಷೋತ್ತಮ್, ಹೆಡ್ ಆಫೀಸ್ ಇಂದ. ಸರ್ ನಮಸ್ಕಾರ ಸರ್. ಅದು IB ವಿಷಯಕ್ಕೆ ನೀವು ಬರೆದಿದ್ದ ಲೆಟರ್ ಬಂದಿದೆ ರೀ. ರಘುನಂದನ್, IB ಅಷ್ಟೊಂದು ಅಧ್ವಾನ ಆಗಿದೆಯೇನ್ರಿ? ಹೌದು ಸರ್, ತುಂಬಾ ಹಾಳಾಗಿ ಹೋಗಿದೆ ಸರ್. ನಿಮ್ ಲೆಟರ್ ನಲ್ಲಿ ಮೆನ್ಷನ್ ಮಾಡಿರೋ ಎಲ್ಲಾ ಡೀಟೇಲ್ಸು ಆ ಇನ್ಸ್ಪೆಕ್ಷನ್ ಬಂಗ್ಲೆಗೆ ಸಂಬಂಧಪಟ್ಟಿದ್ದ. ಸರ್ ನಾನು ರಿಲಯಬಲ್ ಸಬಾರ್ಡಿನೇಟ್ನೇ ಕಳಿಸಿದ್ದೆ ಸರ್. ಅವರು ತಂದುಕೊಟ್ಟು ರಿಪೋರ್ಟ್ಸ್ ನಲ್ಲಿರೋ ಡೀಟೇಲ್ಸ್ ನ ಪಾಯಿಂಟ್ ಡಿಸ್ಕಸ್ ಮಾಡಿ ನಾನು ತಮಗೆ ಫಾರ್ವರ್ಡ್ ಮಾಡಿದ್ದೆ ಸರ್. ನೀವು ಸಬಾರ್ಡಿನೇಟ್ಸ್ ಮಾತು ನಂಬ್ಕೊಂಡು ಕೂತಿರ್ತೀರಲ್ರಿ, ಅವ್ರು ಯಾವಾಗ್ಲೂ ಜವಾಬ್ದಾರಿಯಿಂದ ನುಡ್ಸ್ಕೊಳ್ಳೋಕೆ ನೋಡ್ತಾ ಇರ್ತಾರೆ. ಹಾಗಲ್ಲ ಸರ್, ಅವ್ರು ತುಂಬಾ ಸೀನಿಯರ್, ಜೊತೆಗೆ ಸಿನ್ಸಿಯರ್ ಕೂಡ. ಅವ್ರ ಕೆಲವು ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ರಸ್ತೆ ಸರಿ ಇಲ್ಲ ಅನ್ನೋದು ಮೊದಲನೇ ಪಾಯಿಂಟ್. ಆದ್ರೆ ಈಗ 6 ತಿಂಗಳ ಹಿಂದೆ ರಸ್ತೆ ರಿಪೇರಿ ಆಗಿದೆ ಅನ್ನೋ ರಿಪೋರ್ಟ್ ನನ್ನ ಕಣ್ಮುಂದೆನೇ ಇದೆಯಲ್ರಿ. ನೋಡಿ, ಅದಲ್ಲದೆ 8 ವರ್ಷದ ಹಿಂದೆ IB ಹಳೇದಾಗಿ ಬಿದ್ದೋಗ್ತಾ ಇದೆ, ರಿನೋವೇಟ್ ಮಾಡಿಸ್ಬೇಕು ಅಂತ 1,07,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು ರೆಕಾರ್ಡ್ ಕೂಡ ನನ್ನ ಟೇಬಲ್ ಮೇಲಿದೆ. 8 ವರ್ಷದೊಳಗಾಗಿ ಇದೆಲ್ಲ ಹಾಳಾಗೋಗಿದೆ ಅಂದ್ರೆ ಏನ್ರಿ ಅರ್ಥ? ಸಾರಿ ಸರ್, ನಾನು ರೀಸೆಂಟ್ ಆಗಿ ಚಾರ್ಜ್ ತಗೊಂಡಿದ್ದೀನಿ ಸರ್. ಅಲ್ಲಿ ಒಳ್ಳೆ IB ಇದೆ ಅಂತಾನೆ ಮಿನಿಸ್ಟರ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿಸಿದ್ದೀನಿ. ಈಗ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಸೋದಕ್ಕಾಗೋದಿಲ್ಲ. ಒಂದ್ ಕೆಲಸ ಮಾಡಿ, ನೀವೇ ಅಲ್ಲಿ ಹೋಗಿ ಪರ್ಸನಲ್ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮಿನಿಸ್ಟರ್ ವಿಸಿಟ್ಗೆ ಮಿನಿಮಮ್ ರಿಪೇರ್ಸ್ ಏನಾಗಬೇಕು ಅದನ್ನೆಲ್ಲ ಅಂದಾಜ್ ಮಾಡಿ ಕಳಿಸ್ಕೊಡಿ. ಅದಕ್ಕೇನ್ ಬೇಕೋ ಅಮೌಂಟ್ ಸ್ಯಾಂಕ್ಷನ್ ಮಾಡಿಸ್ತೀನಿ. ಮಂಡೇ ಒಳಗಾಗ ರಿಪೋರ್ಟ್ ನನ್ನ ಟೇಬಲ್ ಮೇಲೆ ಇರಬೇಕು. ಓಕೆ ಸರ್. ಓಕೆ. ವೆಂಕಟೇಶ್ನವ್ರಿಗೆ ಬರೋಕೆ ಹೇಳು. ಅವ್ರು ರಜಾ ಹಾಕಿ ಊರಿಗೆ ಹೋದ್ರಲ್ಲ ಸರ್, ಅದೇನು ಅವ್ರ ಹತ್ತಿರ ವೈಕುಂಠ ಇದೆ ಮುಗಿಸ್ಕೊಂಡು ಸೋಮವಾರ ಬರ್ತೀನಿ ಅಂತ ತಮಗೆ ಹೇಳೋದ್ರಲ್ಲ ಸರ್. ಹೌದು ಸರಿ, ಹೋಗು. ಇವನೇ ಸರ್, IB ಸಂಬಂಧಪಟ್ಟ ಫೈಲ್ ತೊಗೊಂಡ್ಬಾ. ಆಯ್ತು ಸರ್. ಸಂಡೇ ನಾವ್ ಈ ಊರಿಗೆ ಬಂದು 1 ವಾರ ಆಯ್ತು. ಯಾಕೋ ತುಂಬಾ ಬೋರ್ ಆಗ್ತಿದೆ. ನಾಳೆ ಮೈಸೂರ್ಗೆ ಹೋಗೋಣವಾ? ನಾಳೆ ಬೇಡ. ಯಾಕೆ? ನಾಳೆ ಯಾಕೆ ಬೇಡ? ನಾಳೆ ನಿನ್ನ ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಪಿಕ್ನಿಕ್ ಸ್ಪಾಟ್ಗಾ? ವಾವ್, ಎಲ್ಲಿಗೆ? ಅದನ್ನೇ ಈಗ ಹುಡುಕ್ತಿರೋದು. ಎಲ್ಲಿ ಎಲ್ಲಿ? ನೋಡು, ಇಲ್ಲಿ ನಾವಿದೀವಿ. ಇಲ್ಲಿಂದ 6 ಕಿಲೋಮೀಟರ್ ಬೆಟ್ಟದ ಸಾಲು, ಸುತ್ತ ಕಾಡು. ಇದು ಕರಡಿ ಗುಡ್ಡ. ಇಲ್ಲಿಗೆ ನಾಳೆ ನಾವು ಹೋಗ್ತಿರೋದು. ಕರಡಿ ಗುಡ್ಡ? ನೀವ್ ಯಾವಾಗ್ಲೂ ನನ್ನ ಆಸೆಗೆ ವಿರುದ್ಧವಾಗಿ ಪ್ಲಾನ್ ಮಾಡ್ತೀರಾ. ಅದು ನಮ್ಮ ಮಿನಿಸ್ಟರ್ ರಾಜು ದೇಸಾಯಿ ಇದಾರಲ್ಲ, ಅವರು ಈ ಕರಡಿ ಗುಡ್ಡಕ್ಕೆ ವಿಸಿಟ್ ಕೊಡ್ತಿದ್ದಾರೆ. ನಮ್ಮ ಇಲಾಖೆದೊಂದು IB ಇದೆ, ಇನ್ಸ್ಪೆಕ್ಷನ್ ಬಂಗ್ಲೋ. ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಸಂಡೇನು ಆಫೀಸ್ ಕೆಲಸ ಅಂತ ಹೇಳಿ ನಂಗೆ ಅರ್ಥ ಆಗುತ್ತೆ. ನೀವು ಹೋಗಿ, ನಾ ಬರಲ್ಲ. ಅರ್ಥ ಮಾಡ್ಕೋ ಸುಮಾ, ಮಿನಿಸ್ಟರ್ ವಿಸಿಟು 10 ನಿಮಿಷ ಕೆಲಸ ಅಷ್ಟೇನೆ. ಕೆಲಸ ಮುಗಿದ್ ಕೂಡ್ಲೆ ಸಮಯ ಮಿಕ್ತು ಅಂತ ಹೇಳಿದ್ರೆ ಮೈಸೂರಿಗೆ ಹೋಗಿ ಬಂದ್ಬಿಡಣತ್ತೆ. ಗುಡ್ಡಗಾಡು ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ಲೇಟ್ ಆದ್ರೆ ಊಟ ತಿಂಡಿ ಅದನ್ನು ನಾನೇ ಪ್ಯಾಕ್ ಮಾಡ್ಕೋಬೇಕಾ? ನಾವು ಹೋಗ್ತಿರೋದು IBಗಲ್ಲಿ. ಅಲ್ಲಿ IB ಅಂತ ಮೇಲೆ ಮೇಟ್ ಇರೋದಿಲ್ವಾ? ಊಟ ತಿಂಡಿ ಏನು ಮಾಡ್ಕೋಬೇಡ, ಕೈ ಬೀಸ್ಕೊಂಡು ಹೋಗೋದು ಎಲ್ಲ ಅಲ್ಲೇ. Hey, watch out! Ow. Careful, careful. ಏನೇ ಮುಂದೆ ರಸ್ತೆನೇ ಕಾಣಿಸಲ್ಲ? ನೋಡ್ತೀನಿ ಸರ್.
ಮತ್ಕೆ ಜೋಪಾನ. ಹಾಂ ಎಲ್ಲಿದ್ದೀವಯ್ಯ? ಸರ್ ರೋಡು ಓಹೋ ಏನಯ್ಯ ರಸ್ತೆ ಹೀಗಿದೆ? ಅದೇ ಸರ್ ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಸರ್ ಬರ್ತಾ ಇರೋದು ಇಲ್ಲಿಗೆ. ನೀನು IB ಯಾವತ್ತೂ ಬಂದಿಲ್ವಾ? ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ನೀ ಕೆಲಸಕ್ಕೆ ಸೇರಿ? 6 ತಿಂಗಳಾಯ್ತು ಸರ್ ಅಷ್ಟೇ. ಕರಡಿ ಗುಡ್ಡದ IB ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಸರ್ ಗೊತ್ತಿಲ್ಲ. ಹೋಗ್ಲಿ, ಕರಡಿ ಗುಡ್ಡ ಅಂದ್ರೆ ಇದೆ ತಾನೇ? ಹಾ ಸರ್ ಇದೆಲ್ಲ ಕರಡಿ ಗುಡ್ಡನೇ ಸರ್. ಏನು ಮಾಡೋದೀಗ? ಸರ್ ಒಂದು ನಿಮಿಷ ನೀವು ಇಲ್ಲೇ ಇರಿ ಸರ್. ಬೇರೆ ದಾರಿ ಯಾವ್ದಾದ್ರು ಇದೆಯಾ ಅಂತ ಯಾರನ್ನ ಕೇಳ್ಕೊಂಬರ್ತೀನಿ. ಏನು ಬೇಡ, ನೀನು ಜೀಪ್ ಹತ್ರನೇ ಇರು, ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಆಯ್ತು ಸರ್. ಆ ರೂಟ್ ಮ್ಯಾಪ್ ಕೊಡಲಿ. ಕೊಟ್ಟೆ ಸರ್. ಹೇಗ್ರಿ ಹೋಗೋದು? ನಾನು ಹೇಳ್ತೀನಿ ಇರು, ಒಂದು ನಿಮಿಷ. ನೀನು ಜೀಪ್ ಹತ್ರನೇ ಇರು, ಮೇಟಿ ಸಿಕ್ಕರೆ ಕಳಿಸ್ಕೊಡ್ತೀನಿ. ಪೇಟೆಗೆ ಹೋಗಿನಾರು ಸಾಮಾನು ತರಬೇಕಾಗ್ಬೋದು. ಆಯ್ತು ಸರ್. ಬಸಮ್ಮ ಮತ್ತೆ ಇಲ್ಲಿ ಹಳ್ಳ ಇದೆ, ಗಿಮಿ ಹಣ್ಣು ನಿಧಾನ, ಸ್ವಲ್ಪ ಕೆಸರು. ಏನ್ ರೋಡ್ರಿ ಇದು? ಬೇಗ ಬಂದ್ರೆ ಮೈಸೂರಿಗೆ ಹೋಗ್ಬೋದು. ನಿಧಾನ. ಬರ್ತಾ ಇದೆಯಾ? ಸುಮಾ, ಈಗ ನಾವು ಹತ್ತಿರೋ ಬೆಟ್ಟ ಒಂದು 2000 ಆಲ್ಟಿಟ್ಯೂಡ್ ಇರ್ಬೋದೇನಪ್ಪ. ಅಲ್ಲಿ ನೋಡು, ಅದ್ರ ತುದಿ ಎಷ್ಟು ಚೆನ್ನಾಗಿದೆಯಲ್ಲ. ಬಾ, ಕೈ ಕೊಡು. ನಾವ್ ಬಡ್ಕೊಂಡೆ ಇಲ್ಲಿಗೆ ಬರೋದ್ ಬೇಡ ಅಂತ. ಇದರಲ್ಲಿ ಥ್ರಿಲ್ ಇರೋದು. ನೋಡಿ, ನೀಗೆಲ್ಲಾದ್ರೂ ಅಭಿ ಕಾಣಿಸ್ತಾ ಇದೆಯಾ ಅಂತ. ಇನ್ನು ಎಲ್ಲಿ ಅಂತ ಹುಡುಕ್ತೀರಿ ನೀವು? ಅಯ್ಯೋ, ಬೆಟ್ಟ ತುದಿಗೆ ಬಂದ್ ಆಯ್ತಲ್ಲ, ಇಲ್ಲೆಲ್ಲೋ ಇರುತ್ತೆ, ಹುಡುಕಿದ್ರೆ ಸಿಗುತ್ತೆ. ಎಲ್ರಿ ಇದೆ ನಿಮ್ಮ IB? ಅದು ಈ ಮ್ಯಾಪ್ ನಲ್ಲಿ ಇಲ್ಲಿದೆ ನೋಡು. ಅದ್ ನಂಗೆ ಗೊತ್ತು. ಇಲ್ಲಿ ಎಲ್ಲಿದೆ? ಇಲ್ಲಿ ಅದು ಬೆಟ್ಟದ ತುದಿ ಇದೆಯಲ್ಲ. ಯಾವ ಬೆಟ್ಟದ ತುದಿನೋ ಏನೋ, ನಂಗಂತೂ ಸುಸ್ತಾಗ್ತದೆ. ಆ ಕಡೆ ಹೋಗಿ ನೋಡ್ಕೊಂಬಲ್ವಾ? ನನ್ ಕೈಲಾಗಲ್ಲ. ಹೌದಾ? ನೀ ಸುಸ್ತಾಗಿದ್ಯಾ? ನೀನ್ ಇಲ್ಲಿ ಕೂತಿರು, ನಾನು ಹೋಗಿ ನೋಡ್ಕೊಂಬರ್ತೀನಿ. ಬೇಗ ಬಂದ್ಬಿಡಿ. ಹಾ ಹಾ ಹಾ. ಜೋಪಾನ. ಸಿಕ್ತಾ? ಈ ಬೆಟ್ಟದಲ್ಲ ನೋಡಿದೆ, ಈ ಬೆಟ್ಟದಲ್ಲ ನೋಡಿದೆ ಇಲ್ಲ. ಮುಂದೆ ವೆಂಕಟೇಶ ನೋಡ್ಕೊಂಡ್ ಬಂದಿದ್ದಾರೆ. ನಾವೆಲ್ಲೋ ದಾರಿ ತಪ್ಪಿದ್ದೀವಿ ಅನ್ಸುತ್ತೆ. ಆ ಬೆಟ್ಟದಲ್ಲಿ ಮುಳಕ ಇದೆಯಲ್ಲ, ಅಲ್ಲಿದ್ರು ಇರ್ಬೋದು. ನೋಡ್ಕೊಂಡ್ ಬಂದ್ಬಿಡೋಣ.
ನಾ ಮನೆಗೆ ಹೋಗ್ತಾ ಇದೀನಿ. ಸುಮಾ ಸುಮಾ ಪ್ಲೀಸ್. ಆಯ್ತು ಸರಿ, ನೋಡೋಣಂತೆ. ಕರೆದ್ರ ಸರ್? ವೆಂಕಟೇಶ, ಎಲ್ರಿ ಐವಿ ಅದು? ಕರಡಿಗುಡ್ಡದಲ್ಲಿ ಸರ್. ಕರಡಿಗುಡ್ಡ ಇಲ್ಲಿದೆ ರೀ. ಸುತ್ತಮುತ್ತ ಇರೋದೆಲ್ಲ ಕರಡಿಗುಡ್ಡನೇ ಸರ್. ನನಗೆ ಬೇಕಾಗಿರೋದು ಐಬಿ ಇರೋ ಕರಡಿಗುಡ್ಡ. ನೆನ್ನೆಲ್ಲ ಅಷ್ಟು ಹುಡ್ಕಾಡಿದ್ರು ಕರಡಿಗುಡ್ಡ ಸಿಕ್ಕಿಲ್ವಲ್ರಿ ಸರ್? ನೀವು ಐಬಿ ಹುಡ್ಕೊಂಡು ಹೋಗಿದ್ರ ಸರ್? 3-4 ಕಿಲೋಮೀಟರ್ ರೂಟ್ ಮ್ಯಾಪ್ ಇಟ್ಕೊಂಡು ಸುತ್ತಾಡಿದ್ರು ಐಬಿ ಸಿಕ್ಲೇ ಇಲ್ಲ. ಸಾಯಂಕಾಲದೊಳಗೆ ರಿಪೋರ್ಟ್ ಬೇರೆ ಕಳಿಸ್ಬೇಕಂತೆ. ಮೊನ್ನೆ ನೀವು ನೋಡ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಬನ್ನಿ ನಾನು ಬರ್ತೀನಿ, ಹೋಗಿ ಬಂದ್ಬಿಡೋಣ. ಸರ್ ಅದು ಗುಡ್ಡ ಬೆಟ್ಟ ಹತ್ಬೇಕು ಅಂತ ಯೋಚನೆ ಮಾಡಬೇಡಿ. ನೀವು ಜೀಪಲ್ಲೇ ಕೂತ್ಕೊಂಡು ಐಬಿ ಎಲ್ಲಿದೆ ಅಂತ ತೋರಿಸಿ ಸಾಕು, ನಾನು ನೋಡ್ಕೊಂಬರ್ತೀನಿ. ಕ್ಷಮಿಸಿ ಸರ್. ಅಯ್ಯೋ ಕ್ಷಮೆ ಯಾಕ್ರಿ ಸರ್? ಟಿವಿ ನೋಡಕ್ ನಾನು ಹೋಗ್ಲಿಲ್ಲ ಸರ್, ಗೊರವಯ್ಯನ್ ಕಳಿಸಿದ್ದೆ ಸರ್. ಗೊರವಯ್ಯ ಅಂದ್ರೆ ಮೇಟಿನಾ? ಅಲ್ಲ ಸರ್, ಗೊರವರ ದೀಕ್ಷೆ ತಗೊಂಡಿರೋನು ಸರ್. ಈ ಗುಡ್ಡಗಾಡು ಪ್ರದೇಶನೆಲ್ಲ ಚೆನ್ನಾಗಿ ಬಲ್ಲ ಅಂತ. ನೀವು ಹೀಗೆ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ ನಾನು. ದಯವಿಟ್ಟು ಹಾಗೆ ಮಾಡಬೇಡಿ ಸರ್, ಮಕ್ಕಳಂದ್ಗ. ಸರಿ, ನಾನಿವತ್ತು ಐಬಿ ನೋಡ್ಲೇಬೇಕು. ಅದಿರೋ ಜಾಗ ಇನ್ಯಾರು ಗೊತ್ತಿದೆ? ನಮ್ಮಲ್ಲಿ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಅದು ಊರಿಂದ ಆಚೆ ಕಾಡಿನ ಮಧ್ಯ ಗುಡ್ಡದ ಮೇಲಿರೋದು, ತುಂಬಾ ದೂರ. ಹಾಗಾಗಿ ಯಾರು ಅದನ್ನ ಬಳಸ್ತಿಲ್ಲ. ತುಂಬಾ ಹಳೇದು ಅಂತ ರೆಕಾರ್ಡ್ಸ್ ಹೇಳುತ್ತೆ ಸರ್. ಅದೇ ನಿಮ್ ರೆಕಾರ್ಡ್ಸು ಪ್ರತಿ ವರ್ಷ ಮೇಂಟೆನೆನ್ಸ್ಗೆ ಹಣ ಖರ್ಚಾಗ್ತಿದೆ ಅಂತಲೂ ಹೇಳುತ್ತೆ, ಹಾಗೆ ಐವಿಗೊಬ್ಬ ಮೇಟಿ ಇದ್ದಾನೆ ಅಂತಲೂ ಹೇಳುತ್ತೆ. ಹೋಗಿ ಆ ಮೇಟಿನಾದ್ರು ಕರ್ಸಿ. ಅವನು 1ನೇ ತಾರೀಕು ಅಷ್ಟೇ ಬರೋದು ಸರ್ ಸಂಬಳಕ್ಕೆ. ಅವನು ಅಲ್ಲೇ ಇರ್ಬೋದು ಸರ್. ಅದೇನ್ ನಿಮ್ ವ್ಯವಸ್ಥೆನೋ. ಹೋಗ್ಲಿ, ಗುರುವೇನ್ಗೆ ಪ್ರದೇಶ ಎಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರಲ್ಲ, ಅವ್ನು ಕರ್ಸಿ, ಜೊತೆಲಿ ಕರ್ಕೊಂಡು ಹೋಗೋಣ. ಆಗ್ಲಿ ಸರ್. ಹಾಗೆ ಮೇಟಿ ಸಿಗ್ತಾನ ನೋಡಿ. ಆಯ್ತು ಸರ್. ಯಾವ್ದು ಮನೆ? ಅಲ್ಲಿ ಕಾಣುತ್ತಲ್ಲ ಮುಂದಿಂದ. ಅದೇ. ಹೇಳಿ. ಅಮ್ಮ, ಗೊರವಯ್ಯನ ಮನೆ ಇದೇನಮ್ಮ? ಎಲ್ಲೋಗಿದಾನೆ? ಯಾರಿಗೋ ದೀಕ್ಷೆ ಕೊಡಿಸ್ಬೇಕು ಅಂತ ಹೋಗವ್ನೆ. ಎಷ್ಟು ದಿವ್ಸ ಆಗತ್ ಬರೋದು? 4-5 ದಿನ ಆಗ್ತೈತೆ ಅಂದ. ಯಾಕೆ ಸ್ವಾಮಿ? ಏನೋ ಆಫೀಸಿನ ಕೆಲ್ಸ. ಮರ ಕಟ್ಸುದಾ? ಇಲ್ಲ ಕಣಮ್ಮ, ಅವ್ನ್ ಬಂದ ತಕ್ಷಣ ಆಫೀಸ್ ಹತ್ರ ಬರ್ಬೇಕಂತ ಅಂತ ಹೇಳ್ಬಿಡಮ್ಮ. ಹ್ಞೂ ಸ್ವಾಮಿ, ಹೇಳ್ತೀನಿ. ಯಾರು? ನಾನು ರಘುನಂದನ್ ಅಂತ. ನೀನ್ ಯಾರಮ್ಮ? ನಾನು ಗೊತ್ತಿಲ್ಲ. ಅಕ್ಕ, ಯಾರ ಬಂದವ್ರೆ? ಯಾರು? ಓಹ್, ನೀವಾ? ಯಾರದು ಹುಡುಗಿ? ಅವಳು ಗೌರಿ. 1 ನಿಮಿಷ. ಗೌರಿ, ಬಾಯ್ಲಿ. ಇದೇ ಊರ್ನವಳು, ಗೊರವಯ್ಯನ್ ಮನೆಯವಳು. ಯಾವ ಗೊರವಯ್ಯ? ಅದೇ ರೀ, ಅವತ್ ನಾನು ಹೇಳಿರ್ಲಿಲ್ವಾ, ಭಿಕ್ಷೆಗೆ ಬಂದಿದ್ರು, ಆಮೇಲೆ ಕತೆ ಹೇಳಿದ್ರು. ಅದೇ ತಲೆಗೆಲ್ಲ ಕರಿ ಟೋಪಿ ಹಾಕಿ ಕವಡೆ ಸರ ಹಾಕೊಂಡು ಅವರು. ಆ ಗುರುವಯ್ಯ ಇಲ್ಲಿಗೆ ಬಂದಿದ್ನಾ? ಹಾ, ಯಾವ್ದೋ ಕೆಲ್ಸದ ಮೇಲೆ ಇವಳನ್ನು ಕರ್ಕೊಂಡು ಊರಿಗೆ ಹೊರಟಿದ್ರು. ನನ್ಗೂ ಜೊತೆ ಆಗುತ್ತೆ, ನೀವ್ ಬರೋವರ್ಗೂ ಇಲ್ಲೇ ಇರ್ಲಿ ಅಂತ ನಾನೇ ಇರಿಸ್ಕೊಂಡೆ. ಎಷ್ಟೆಲ್ಲ ಕೆಲ್ಸ ಮಾಡ್ಕೊಟ್ಲು ಗೊತ್ತಾ? ಬಾ ಗೌರಿ. ಆಮೇಲೆ ಇವಳು ಎಷ್ಟ್ ಚೆನ್ನಾಗ್ ಹಾಡು ಹೇಳ್ತಾಳ ಗೊತ್ತಾ? ಯಾವ ಹಾಡದು? ಮಳಿರಾಯ. ಹೋಗ್ಲಿ ಬಿಡು, ಈ ದೊಡ್ಡ ಬಂಗ್ಲಲ್ಲಿ ಒಬ್ಳೆ ಅಂತ ಹೇಳ್ತಿದ್ಯಲ್ಲ, ಈಗ ಜೊತೆ ಆಯ್ತಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ವೆಂಕಟೇಶ್ ಅವರು ಇವತ್ತು ಬರ್ಲಿಲ್ವಾ? ಇಲ್ಲ ಸರ್, ಬಂದಿಲ್ಲ ಸರ್. ಹೆಡ್ ಆಫೀಸಿಂದ ನಿಮ್ಮನ್ನು ಕೇಳ್ಕೊಂಡು ಫೋನ್ ಬಂದಿತ್ತು. ವಿಷಯ ಏನು ಅಂತ ಹೇಳಿಲ್ಲ. ಐಬಿ ರಿಪೋರ್ಟ್ಗೋಸ್ಕರ ಮೇಲಿಂದ ಮೇಲೆ ಫೋನು. ಇವ್ರು ನೋಡಿದ್ರೆ
2 ದಿವಸದಿಂದ ಬಂದಿಲ್ಲ. ಗುರುವಿನ ಮೇಟಿನ ಹುಡುಕೊಂಡ್ಬರ್ತೀನಿ ಅಂತ ಹೇಳಿದ್ರು, ತಾವೇನಾಪತ್ತೆ? ಸರ್ ಅವ್ರಿಗೆ ತುಂಬಾ ಜ್ವರವಂತೆ ಸರ್. ಅವ್ರ ಡಾಕ್ಟರ್ ಬೆಳಿಗ್ಗೆ ಫೋನ್ ಮಾಡಿದ್ರು. ಆ ಮೇಟಿ ಮನೆ ಯಾರು ಗೊತ್ತು? ನೀವೆಲ್ಲ ಕೆಲಸಕ್ಕೆ ಯಾಕೆ ಬರ್ತೀರಿ? ಇಲಾಖೆಗೆ ಸಂಬಂಧಪಟ್ಟ ಒಂದು ಐಬಿ ಇದೆ, ಯಾರಿಗೂ ಗೊತ್ತಿಲ್ಲ. ಅದು ನೋಡ್ಕೊಳ್ಳೋ ಒಬ್ಬ ಮೇಟಿ ಇದ್ದಾನೆ, ಅವನ ಮನೆ ಕೂಡ ಯಾರಿಗೂ ಗೊತ್ತಿಲ್ಲ. ತಿಂಗಳಿಗೊಂದ್ಸಲಿ ಬಂದು ಸಂಬಳ ತಗೊಳ್ತಾನೆ, ಅವನ ಮುಖನಾದ್ರೂ ನೋಡಿದ್ರೋ ಇಲ್ವೋ? ಅವ್ನು ನಿಮ್ ಸಹೋದ್ಯೋಗಿ ಸರ್. ಅವ್ನು ನಮ್ಮ ಸ್ಟಾಫ್ ಅಲ್ಲ, ಕ್ಯಾಶುಯಲ್ ಲೇಬರು. ಹಾಗಾಗಿ ಅವನ ಹೆಸರು ಡೀಟೇಲ್ಸು ಎಲ್ಲ ನಮ್ಮ ರಿಜಿಸ್ಟರ್ನಲ್ಲಿ ಇರೋದಿಲ್ಲ ಸರ್. IB ಮೇಂಟೆನೆನ್ಸು ಲೆಕ್ಕಾಚಾರ ಎಲ್ಲ ವೆಂಕಟೇಶನರೇ ನೋಡ್ಕೊಳ್ಳೋದ್ರಿಂದ ಅವ್ರು ಯಾವಾಗ ಯಾರಿಗೆ ದುಡ್ಡು ಕೊಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಸರ್. ಇಂಪಾರ್ಟೆಂಟ್ ಫೈಲ್ಸ್ನೆಲ್ಲ ಅವರು ಬೀರಲ್ಲಿ ಇಟ್ಕೊಂಡು ಬಿಗ ಹಾಕೊಂಡಿರ್ತಾರೆ. ಯಾವಾಗಲೂ ಕೀ ಅವ್ರ ಹತ್ರನೇ ಇರುತ್ತೆ ಸರ್. ಆಫೀಸ್ ಬಿಗಿದ್ಕೆ ಇದೆಯಾ? ಅಪ್ಪ ಅಪ್ಪ ಅಮ್ಮ, ಅಪ್ಪ ಇಲ್ಲಮ್ಮ, ಆಫೀಸರ್ ಬರ್ತಿದ್ದಾರೆ. ಹೌದಾ? ರೂಮಲ್ಲಿ ಇದಾರೆ ನೋಡು. ಏ ಗೂಬೆ, ಒಳಗೋಗೆ. ಹೋಗಕ್ಕ. ಅಪ್ಪ ಆಫೀಸರ್ ಬರ್ತಿದ್ದಾರೆ. ಆಫೀಸರ್ ಬರ್ತಿದಾರಪ್ಪ. ನಮ್ಮ ಸರ ಮೈಸೂರಿಗೆಲ್ಲ ಮಲಗಿದ್ದಾರೆ ಅಂತ ಹೇಳು. ನಮಸ್ಕಾರಮ್ಮ. ನಮಸ್ಕಾರ. ರಘುನಂದನ್ ಅಂತ. ಗೊತ್ತು. ವೆಂಕಟೇಶನ್ ಅವ್ರನ್ನ ಕಂಡು ಹೋಗೋಣ ಅಂತ ಬಂದೆ. ಅವ್ರಿಗೆ ಹುಷಾರಿಲ್ಲ ಅಂತ ಒಳಗ್ ಮಲಗಿದ್ದಾರೆ. ಮಾತಾಡಿಸ್ಬೋದಾ? ಶ್ರೀಲಕ್ಷ್ಮಿ. ಇರ್ಲಿ ಪರವಾಗಿಲ್ಲ ಬಿಡಮ್ಮ. ಇರ್ಲಿ ಬಿಡಮ್ಮ. ಅಪ್ಪ ಅಪ್ಪ ಆಫೀಸರ್ ಬಂದಿದ್ದಾರೆ. ಆಫೀಸರ್ ಹೇಳ್ಬಿಡಿ ವೆಂಕಟೇಶ, ಹಾಗೆ ಮಲ್ಕೊಳ್ಳಿ. ಸ್ವಲ್ಪ ಕಾಫಿ. ಈಗ ಹೇಗಿದೆ ನಿಮ್ಮ ಆರೋಗ್ಯ? ನೀವ್ ಯಾಕೆ ಬರೋಕ್ ಹೋದ್ರಿ ಸರ್? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದೆ. ಅದು ಹೆಡ್ ಆಫೀಸ್ನಿಂದ ಮೇಲಿಂದ ಮೇಲೆ ಫೋನ್ ಬರ್ತಾ ಇದೆ. ನೀವು ಗೌರವಿಯನ್ನು ಹುಡುಕೊಂಡು ಬರ್ತೀನಿ ಅಂತ ಹೇಳಿ ಹೊರಟ್ರಲ್ಲ, ಆ ವಿಷಯ ಏನಾಯ್ತು? ಅವನೇನು ದೀಕ್ಷೆಗೆ ಹೋಗಿದ್ದಾನಂತೆ ಸರ್. ಬರೋದೇನು 3-4 ದಿವಸ ಆಗುತ್ತಂತೆ. ಓ, ಏನು ಮಾಡೋದೀಗ? ಸರ್ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಮಂತ್ರಿಗಳನ್ನು ಇಳಿಸೋಕ್ಕಾಗಲ್ಲ ಅಂತ ಬರೆದ್ಬಿಡಿ ಸರ್. ಒಂದ್ಸಲ ನಿಮ್ಮ ಮಾತು ನಂಬ್ಕೊಂಡು ರಿಪೋರ್ಟ್ನ ಕಳಿಸಿ ಹೆಡ್ ಆಫೀಸ್ನಿಂದ ಮಾತು ಕೇಳಿದ್ದೀನಿ. ಸಾರಿ ಸರ್. ಹೋಗ್ಲಿ ಬಿಡಿ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಮೊದಲು ಆ ಮೇಟಿ ಸಿಗಬೇಕಲ್ಲ. ಮೇಟಿ ಎಲ್ಲಿ ಸಿಗ್ತಾನೆ ಸರ್? ಪ್ರತಿ ತಿಂಗಳು ಬರ್ತಾನಲ್ಲ ಸಂಬಳ ತಗೊಳಕ್ಕೆ. 3 ವರ್ಷದಿಂದ ಈ ಕಡೆ ಬಂದಿಲ್ಲ ಸರ್. ಕಳೆದ ತಿಂಗಳು ಸಂಬಳ ತಗೊಂಡಿದ್ದಾನಲ್ರಿ, ಸೈನ್ ಮಾಡಿದಾನೆ, ರಿಜಿಸ್ಟರ್ ಇದೆಯಲ್ಲ. ಆ ರುಜು ಹಾಕಿದ್ ನಾನು. ವಾಟ್? ನೀವಾ? ಮಕ್ಕಳಂದ್ಗ ಸರ್, 3 ಜನ ಹೆಣ್ಮಕ್ಳು. ಬಹಳ ಕಷ್ಟಪಟ್ಟು ಒಬ್ಬಳು ಮದುವೆ ಮಾಡಿದ್ದೀನಿ. ಇನ್ನೂ 2 ಮದುವೆ ಮಾಡ್ಬೇಕು. ಹೆಂಡತಿ ನೋಡಿದ್ರೆ ಯಾವಾಗ್ಲೂ ಕಾಯಿಲೆ. ಮನೆಯಲ್ಲಿ ತುಂಬಾ ತಾಪತ್ರಯ ಸರ್. ಬಡತನ ಕಿತ್ತು ತಿಂತ ಇದೆ ಸರ್. ಈಗ ಮೇಟಿ ಏನದ? 3 ವರ್ಷದಿಂದ ಅವನು ಈ ಕಡೆ ಬಂದಿಲ್ಲ ಸರ್. ಯಾರೋ ಹೇಳಿದ್ರು ಈಗಲೂ ಆಗ್ಲೂ ಸಾಯುವ ಸ್ಥಿತಿಲಿದ್ದಾನೆ ಅಂತ. ನಾನು 3 ತಿಂಗಳು ನೋಡಿದೆ ಸರ್, ಬರ್ಲಿಲ್ಲ. ತುಂಬಾ ಕಷ್ಟ ಇತ್ತು. ಸ್ವಂತ ಖರ್ಚು ಬಳಸ್ಕೊಂಡ್ಬಿಟ್ಟೆ ಸರ್. ಆಮೇಲೆ ಅವನು ಬರಲಿಲ್ಲ, ಬೇರೆ ಅಪಾಯಿಂಟ್ಮೆಂಟು ಮಾಡಲಿಲ್ಲ. ಹೀಗೆ ನಡೆದೋಯ್ತು. ದಿಸ್ ಇಸ್ ನಾಟ್ ಡನ್. ನೀವು ತಪ್ಪು ಮಾಡಿದ್ರೆ ವೆಂಕಟೇಶಯ್ಯ. ತಪ್ಪಾಗೋಗಿದೆ, ಕ್ಷಮಿಸ್ಬೇಡಿ ಸರ್. ತಪ್ಪಾಗಿದೆ, ಅರ್ಥ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ದೊಡ್ಡ ಅಪರಾಧ. ನಾ ಏನು ಮಾಡೋಕ್ಕಾಗಲ್ಲ. ಐ ಕಾಂಟ್ ಹೆಲ್ಪ್ ಇಟ್. ಶಿಕ್ಷೆ ಆಗಲೇಬೇಕು. ಸರ್ ಕಾಫಿ. ಕ್ಷಮಿಸಿ. ಸರ್
ಬರ್ಕೊಡಿ. ವೆಂಕಟೇಶನವ್ರಿಗೆ ಅಡ್ರೆಸ್ ಮಾಡಿ. ಯಾವ ವೆಂಕಟೇಶಯ್ಯನವರು ಸರ್? ಇನ್ಯಾರು? ನಮ್ಮ ಆಫೀಸ್ ವೆಂಕಟೇಶಯ್ಯ. ನಮ್ಮ ಇಲಾಖೆಗೆ ಸಂಬಂಧಿಸಿದ ಇನ್ಸ್ಪೆಕ್ಷನ್ ಬಂಗ್ಲೋ ಮೀಟಿಯಾದ ಸಿದ್ದಯ್ಯನು ಸದರಿ ಕೆಲಸಕ್ಕೆ ಸತತವಾಗಿ 3 ವರ್ಷಗಳಿಂದ ಗೈರು ಹಾಜರಾಗಿದ್ದರೂ ಮೇಲಧಿಕಾರಿಗಳ ಗಮನಕ್ಕೆ ತಂದಿರುವುದಿಲ್ಲ. ಜೊತೆಗೆ ಮೇಟಿ ಸಿದ್ದಯ್ಯನಿಗೆ ಸೇರಬೇಕಾದ ಹಣದ ದುರುಪಯೋಗವನ್ನು ತಾವೇ ಮಾಡಿಕೊಂಡಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಈ ಕುರಿತು ತಮ್ಮ ಮೇಲೆ ಕ್ರಮ ಜರುಗಿಸಬಾರದೇಕೆ ಎಂಬುದಕ್ಕೆ ಡಿಸೆಂಬರ್ 15ರೊಳಗಾಗಿ ವಿವರಣೆಯನ್ನು ಸಲ್ಲಿಸತಕ್ಕದ್ದು. ಟೈಪ್ ಮಾಡಿಟ್ಟಿರಿ. ನಾನು ಊಟ ಮಾಡ್ಕೊಂಡು ಸೈನ್ ಮಾಡ್ತೀನಿ. ಸುಮಾ, ನಮಸ್ಕಾರ ಸರ್. ರೀ, ನೀವು ವೆಂಕಟೇಶ್ ಐನೂರ್ ಮನೆಗೆ ಹೋಗಿ ಬಂದ್ಮೇಲೆ ಅವ್ರ ವರ್ತನೆ ಯಾಕೋ ಸರಿ ಇಲ್ವಂತೆ. ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಡ್ತಾರೆ ಅಂತ ಇವರೆಲ್ಲ ಹೆದರ್ಕೊಂಡಿದ್ದಾರೆ. ನನ್ನ ಕೈಲೇನೂ ಇಲ್ಲ ಸುಮಾ. ನಾನು ಆಫೀಸ್ ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗನ್ಬಿಡಿ ಸರ್, ನನ್ನ ಸಂಸಾರ ಉಳಿಸ್ಕೊಡೋದು ನಿಮ್ ಕೈಯಲ್ಲೇ ಇದೆ. ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇದೆಯಾ? ಕೈ ಮುಗಿದು ಕೇಳ್ಕೊತೀನಿ, ಇದೊಂದ್ಸಲ ಕ್ಷಮಿಸ್ಬಿಡಿ. ಆಯ್ತು, ಹುಷಾರಾದ್ಮೇಲೆ ವೆಂಕಟೇಶನವರಿಗೆ ಆಫೀಸ್ಗೆ ಬರೋಕೆ ಹೇಳಿ. ಅಂಕಲ್ ಥ್ಯಾಂಕ್ಸ್. ಥ್ಯಾಂಕ್ ಯು. ಐಬಿ ಬಗ್ಗೆ ಯೋಚನೆನಾ? ನಿಮ್ಮ ಆಫೀಸ್ನಲ್ಲಿ ಆ ಐಬಿ ಬಗ್ಗೆ ಬೇರೆ ಯಾರಿಗೂ ಗೊತ್ತೇ ಇಲ್ವಾ? ಆಫೀಸ್ನಲ್ಲಿ ಹೆಚ್ಚಿನ ಪಾಲು ಇತ್ತೀಚಿನವರು. ಅಲ್ಲಿರೋರಲ್ಲೆಲ್ಲ ಸೀನಿಯರು ಅಂತ ಹೇಳಿದ್ರೆ ಈ ವೆಂಕಟೇಶಯ್ಯ ಒಬ್ರೆ. ನೀವೆಲ್ಲಿ ಚಾರ್ಜ್ ತಗೊಳ್ಳೋಕ್ ಮುಂಚೆ ಆಫೀಸರ್ಸ್ ಇದ್ರಲ್ಲ, ಬಹುಶಃ ಅವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಅಲ್ವಾ? ಯಾರ್ಯಾರನ್ನ ಎಲ್ಲೆಲ್ಲಿ ಅಂತ ಹುಡುಕೋದು, ಅವರಲ್ಲಿ ಎಷ್ಟು ಜನ ರಿಟೈರ್ ಆಗಿ ಎಲ್ಲಿದ್ದಾರೋ, ಟ್ರಾನ್ಸ್ಫರ್ ಆಗಿ ಎಲ್ಲಿ ಹೋಗಿದಾರೋ, ಎಲ್ಲೆಲ್ಲಿ ಅಂತ ಹುಡುಕೋದು. ಹುಡುಕ್ಲೇಬೇಕು ಅಂದ್ರೆ ನಿಮ್ಮ ಆಫೀಸ್ ರೆಕಾರ್ಡ್ಸ್ ನಲ್ಲಿ ಡೀಟೇಲ್ಸ್ ಸಿಗಲ್ವಾ? ಇದೇ ಈಸಿಯಾದ ರೂಟು. ಬಣ್ಣದ ಗುಬ್ಬ್ಯಾರು ಮಳಿರಾಜ, ಅವರು ಮಣ್ಣಾಗಿ ಹೋದರು ಮಳಿರಾಜ. ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದರು, ಅನ್ಯದ ದಿನ ಬಂದು ಮಳಿರಾಜ. ಒಕ್ಕಲ ಗೆರ್ಯಾಗ ಮಳಿರಾಜ, ಅವರು ಮಕ್ಕಳ ಮಾರ್ಯಾರ ಮಳಿರಾಜ. ಮಕ್ಕಳ ಮಾರಿ ರೊಕ್ಕ ಹಿಡ್ಕೊಂಡು ಬತ್ತಂಡ ತಿರುಗ್ಯಾರ ಮಳಿರಾಜ. ಗಂಡುಳ್ಳ ಬಾಲ್ಯರು ಮಳಿರಾಜ, ಅವರು ಭಿಕ್ಷಾಕ ಹೊರಟರು ಮಳಿರಾಜ. ಗಂಡುಳ್ಳ ಬಾಲ್ಯರು ಭಿಕ್ಷಾಕ ಹೋದರು, ಅನ್ಯದ ದಿನ ಬಂದು ಮಳಿರಾಜ. ಸ್ವಾತಿಯ ಮಳಿ ಬಂದು ಮಳಿರಾಜ, ಸುತ್ತ ದೇಶಾಕ ಆಗ್ಯಾದ ಮಳಿರಾಜ. ಹಳ್ಳ ಕೊಳ್ಳ ಹೆಣ ಹರಿದಾಡಿ ಹೋದ
ಬಾಬು ಯಾವಾಗ ಬಂದ್ಯಪ್ಪ ಮಳಿರಾಜ ನೀನು ಯಾವಾಗ ಬಂದ್ಯಪ್ಪ ಮಳಿರಾಜ ಯಾವಾಗ ಬಂದ್ಯಪ್ಪ ಮಳಿರಾಜ ನೀನು ಯಾವಾಗ ಬಂದ್ಯಪ್ಪ ಮಳಿರಾಜ. ಚಂದಾಗಿದ್ಯಾ ಕುಸೆ? ಓ ನಿನ್ ವೇಷನೇ ಬದಲಾಗ್ಬಿಟ್ಟದೆ. ನನ್ ಲಂಗ ಅರ್ಧೋಗಿತ್ತು, ಅಕ್ಕನೇ ಕೊಡಿಸ್ತು. ಅವ ಅವ್ರಿಗೆ ಇನ್ನೇನು ಕಷ್ಟ ಕೊಡ್ಲಿಲ್ಲ ತಾನೆ? ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ಲು. ಅವಳು ಇದ್ದಿದ್ರಿಂದ ನನ್ ಬೇಜಾರು ಕಳೀತು. ಒಳಗ್ ಬನ್ನಿ. ಇಲ್ ಕಂಡ್ರವ, ಅಟ್ಟಿ ಕಡೆ ಬಿಟ್ಟದ್ದು ಬಿಟ್ಟಂಗೆ ಹೊಂಟ್ ಬಂದಿವ್ನಿ. ಹೊಸಿ ಕೆಲ್ಸ ಐತೆ, ಹೋಗ್ಬೇಕು. ಬಾಬಾ ಅಟ್ಟಿಗೆ ಹೋಗವ. ಅವಳೆಲ್ಲೇ ಇರ್ಲಿ ಬಿಡಿ ಅಜ್ಜ. ಬರೋ ಸೋಮವಾರ ಕರ್ಕೊಂಡ್ ಬರ್ತೀನವ. ನಡಿ ಕುಸೆ ನಡಿ. ಹೋಗ್ಬಾ. ನಡಿಯವ ನಡಿ. ಕೂತ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಸಿಕ್ತು ಸರ್. ಸರ್ ಈ IB ಕಟ್ಟಿದ ಮೇಲೆ 8 ಜನ ಆಫೀಸರ್ಗಳು ಬಂದು ಹೋಗಿದ್ದಾರೆ ಸರ್. IB ಕಟ್ಟಿದ್ದು ಕೃಷ್ಣಯ್ಯ ಅನ್ನೋರ್ ಕಾಲದಲ್ಲಿ. ಆಗಿನ ಕಾಲಕ್ಕೆ 58,000 ರೂಪಾಯಿ ಖರ್ಚು. ಸಂಜೀವಪ್ಪ ಆ್ಯಂಡ್ ಕೋ ಕಾಂಟ್ರಾಕ್ಟರ್ ಸಂಜೀವಪ್ಪ. ಇವ್ರು ನಿಮ್ಗೆ ಗೊತ್ತಿರ್ಬೇಕಲ್ಲ ಸರ್? ಯಾರು ಹೇಳಿ? ಅದೇ ಸರ್, ಮಿನಿಸ್ಟ್ರು ಸಂಜೀವಪ್ಪ. ಅವರಾ ಇವರು? ಅದೆಲ್ಲ ಹಳೆ ಕತೆ ಬಿಡಿ ಸರ್. ಅವರು ಕಾಂಟ್ರಾಕ್ಟ್ ಗಿರಿ ಎಲ್ಲ ಬಿಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು, MLA ಆದ್ರು, ಈಗ ಮಿನಿಸ್ಟ್ರು ಆಗ್ಬಿಟ್ರು. ಸರಿ, ಮಿನಿಸ್ಟರ್ ಆಗಿರೋರ್ನ ನೀವು ಕಾಂಟ್ರಾಕ್ಟ್ ಆಗಿದ್ದ ಕಟ್ಸಿದ IB ಇಲ್ಲಿ ಅಂತ ಕೇಳೋಕ್ಕಾಗತ್ತಾ? ಇನ್ಯಾರು? ನೀನ್ ಹಿಂಗಂದ್ರ ಆಗಲ್ಲಪ್ಪ. ಆಯ್ತಪ್ಪ, ಕೊಡನೇಳು. ಅಜ್ಜ ಏನ್ ಹಿಂಗ್ ನುಗ್ತಿದ್ಯಾ? ನಿಂತ್ಕೋ. ಸಾಹೇಬ್ರನ್ನ ಹೊಸಿ ನೋಡ್ಬೇಕಿತ್ತು ಕಣಪ್ಪ. ಸಾಹೇಬ್ರು ಮೀಟಿಂಗ್ನಾಗ ಅವ್ರೆ, ಮುಂದಿನ ವಾರ ಬಾ. ಅವರೇ ನಮ್ಮ ಅಟ್ಟಿ ತಾಗ ಬಂದಿದ್ರಂತೆ. ಯಾಕೆ? ಅದ್ ನಂಗೆ ಗೊತ್ತಿಲ್ಲ. ಒಳಗಡೆ ಯಾರನ್ನು ಬಿಡ್ಬೇಡ ಅಂದವ್ರೆ. ತಿರ್ಗಿ ತಿರ್ಗಿ ನನ್ ಕಾಲೆಲ್ಲ ಬಿತ್ತೋಗೈತೆ. ಸರ್ಕಾರಿ ಕೆಲಸ ಅಂದ್ರೆ ಹಂಗೇನೆ ಓಡಾಡ್ಬೇಕಪ್ಪ, ಸುಮ್ಮನೆ ಆಗ್ಬಿಡ್ತಾ? ಇವ್ರ ಕಾಲದಲ್ಲಿ ರೆನೋವೇಷನ್ ಆಯ್ತು. ಇದು ರೆನೋವೇಷನ್ನ ಬಾಬ್ತು 1,07,000 ರೂಪಾಯಿ. ರೆನೋವೇಷನ್ ಮಾಡಿಸಿದಂದ್ರೆ ಕಟ್ಸಿದ್ದು 1900, ಅಂದ್ರೆ 7 ವರ್ಷ ಆಯ್ತಾ? ಹೌದು ಸರ್. ಇವರು ರಿಟೈರ್ ಆದ್ಮೇಲೆ ಮೈಸೂರಲ್ಲಿ ಸೆಟ್ಲ್ ಆಗಿದ್ದಾರೆ ಸರ್. ಇವರಾದ್ಮೇಲೆ ದೇವೇಂದ್ರಪ್ಪ ಅಂತ. ಅವ್ರ ಕಾಲದಲ್ಲಿ ಏನು ಕೆಲಸ ಆಗಿಲ್ಲ. ಅವ್ರ ಸರ್ವಿಸ್ನಲ್ಲಿ ಇರ್ಬೇಕಾದ್ರೆ ಅವ್ರ ಜಾಗಕ್ಕೆ ನೀವು ಬಂದಿದ್ದೀರಿ. ಓಹೋ. ಈಗ ಈ ಕೃಷ್ಣಯ್ಯ, ಗೋಪಾಲರಾವ್ ಮತ್ತೆ ಸಿಗದೆ ಇರೋ IB ಇವೆಲ್ಲಕ್ಕೂ ಲಿಂಕು ನಮ್ಮ ಮೇಟಿ ಸಿದ್ದಯ್ಯ. ಅವನು ಸಿಕ್ಕರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಲ್ವಾ? ಆ ಕೆಲಸ ನಾನು ಮಾಡ್ತೀನಿ ಸರ್. ಮಾಡ್ತೀರಿ ಸರ್. ನಾನು ಮಾಡಿದ ತಪ್ಪು ಪ್ರಾಯಶ್ಚಿತ್ತ ಅಂತ ಈ ಕೆಲಸ ಮಾಡ್ತೀನಿ ಸರ್. ಮೊದಲು ಹಲೋ ಸರ್, ನಮಸ್ಕಾರ ಸರ್. ಎಲ್ರಿ ನಿಮ್ ರಿಪೋರ್ಟು? ಸರ್ ರೆಡಿ ಆಗ್ತಿದೆ ಸರ್. ಸರ್ ಇಲ್ಲಿ ವಿಸಿಟ್ ಪ್ರೋಗ್ರಾಮ್ ಕನ್ಫರ್ಮ್ ಸರ್? ಹೌದ್ರಿ, ಯಾಕನ್ಮನ? ಸುಮ್ಮನೆ ಕೇಳಿದೆ ಸರ್. ಹಾ ನೋಡ್ರಿ, ಯಾವ ತೊಂದರೆನೋ ಆಗದ ಹಾಗೆ ನೋಡ್ಕೋಬೇಕು. ಇದರಿಂದ ನಿಮಗೂ ಒಳ್ಳೆ ಹೆಸರು ಬರಬೇಕು, ನಮಗೂ ಒಳ್ಳೆ ಹೆಸರು ಬರಬೇಕು. ಆಮೇಲೆ ಇನ್ನೊಂದು ವಿಷಯಪ್ಪ, ಈ ಮಿನಿಸ್ಟರ್ ವಿಸಿಟ್ ನ ಸೀಕ್ರೆಟ್ ಆಗಿಟ್ಟಿರಿ. ಜನಕ್ಕೆ ಗೊತ್ತಾದ್ರೆ ಆಮೇಲೆ ಸನ್ಮಾನ, ಅಹವಾಲು, ಉದ್ಘಾಟನೆ ಅದು ಇದು ಅಂತ ಹೇಳಿ ಹಿಂದೆ ಬಿದ್ದು ಬಿಡ್ತಾರ್ರಿ. ಗಲಾಟೆ ಆಗುತ್ತೆ ರೀ. ಅವ್ರ ಜೊತೆ ಫಾರಿನ್ ಟೀಮ್ ಇರುತ್ತೆ, ಆಯ್ತಾ? ಮಿನಿಸ್ಟರ್ ಆಫೀಸಿಂದಾನೇ ಇನ್ಸ್ಟ್ರಕ್ಷನ್ಸ್ ಬಂದಿರೋದು. ಪ್ಲೀಸ್ ಕೀಪ್ ಇಟ್ ಎ ಸೀಕ್ರೆಟ್. ಆಯ್ತು ಸರ್. ಓಕೆ ಸರ್, ನಮಸ್ಕಾರ ಸರ್. ನೋಡಿ, ಮೇಲಿಂದ ಪ್ರೆಷರ್. ಯಾರು? ಕಳ್ರು. ಏನಿದೆ ಇಷ್ಟು ಬೇಗ ಬಂದ್ಬಿಟ್ರಿ? ಅಡ್ಗೆ ಇನ್ನೂ ಶುರು ಮಾಡಿಲ್ಲ ನಾನು. ನನ್ ಊಟ ಬೇಡ ಸುಮಾ, ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು. ಕೆಲಸ ಮುಗಿಲಿಲ್ಲ ಅಂತ ಹೇಳಿದ್ರೆ 1-2 ದಿನ ಉಳ್ಕೋಬೇಕಾಗ್ಬೋದು. ನನ್ ಬಟ್ಟೆ ಪ್ಯಾಕ್ ಮಾಡ್ತೀಯಾ ಪ್ಲೀಸ್? ಯಾವ ಊರ್ಗ್ ಹೋಗ್ತಾ ಇದೀರಾ ನೀವು? ಮೈಸೂರು. ಈಗ ಯಾಕೆ? ಅದೇ ನೀನೇ ಹೇಳಿದ್ಯಲ್ಲ, ಹಳೆ ಆಫೀಸರ್ಸ್ ನ ಹುಡುಕು ಅಂತ. ಇಲ್ಲಿ ಕೆಲಸ ಮಾಡ್ತಿದ್ದವರೊಬ್ರು ಮೈಸೂರಲ್ಲಿ ಗೊತ್ತಾಗಿದೆ, ಅವ್ರನ್ನ ಮೀಟ್ ಮಾಡೋಕ್ ಹೋಗ್ತಿದ್ದೀನಿ. ಮೈಸೂರ್ಗಾದ್ರೆ ನಾನು ಬರ್ತೀನ್ರಿ. ಅಪ್ಪ ಅಮ್ಮನ್ ನೋಡಿದ ಹಾಗಾಗುತ್ತೆ. ನಾನು ಅರ್ಧ ಗಂಟೆಲೆ ಹೊರಟು ಬಿಡ್ಬೋದು. ಅರ್ಜೆಂಟ್ ರಿಪೋರ್ಟ್ ಕೊಡ್ಬೇಕಿಲ್ಲಿ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾನು ಬರ್ತೀನಿ. ಸುಮ್ನೆ ಹಠ. ಪ್ಲೀಸ್ ಪ್ಲೀಸ್.
ಹುಡುಗಿನ ಏನ್ ಮಾಡ್ತೀಯಾ? ಅವ್ಳ ತಾತ ಬಂದ್ ಕರ್ಕೊಂಡ್ ಹೋದ್ರು. ತಾತ ಅಂದ್ರೆ ಗುರುವಯ್ಯನಾ? ಆ ಗುರುವಯ್ಯ ಇಲ್ಲಿ ಬಂದಿದ್ನಾ? ಹೌದು. ಆತ ಇಲ್ಲಿಂದ ಹೋಗಿಷ್ಟೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಯಾಕೆ? ಏನಿಲ್ಲ, ಅವನ್ ಸಿಕ್ಕಿದ್ರೆ ಚೆನ್ನಾಗಿತ್ತು. ಇನ್ನು ಇಲ್ಲೇ ಕೂತಿದ್ಯಲ್ಲ, ಹೊತ್ತಾಯ್ತು, ಹೊರಡು. ಅಪ್ಪ ಬೇಜಾರ್ ಮಾಡ್ಕೋತಾರೆ. ಪ್ಲೀಸ್ ಅವತ್ತು ಬಂದಿರೋದು. ನೋಡು, ಈ ಟೈಮ್ ಎಷ್ಟೀಗ? ಅರ್ಧ ಗಂಟೆ ಅಷ್ಟೇ. ಹೀಗೆ ಹೋಗೋದು, ಹೀಗೆ ಬಂದ್ಬಿಡೋದು. ನಾನು ಬಂದ್ಬಿಡ್ತೀನಿ ನಾನು. ರಘು, ಸುಮಾ, ಏನಿದು ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಅವ್ರಿಗೆ ಸ್ವಲ್ಪ ಕೆಲ್ಸ ಇದೆ, ಆಮೇಲೆ ಬರ್ತಾರೆ. ಏನಿದೆ ಅಲ್ಲ, ಮನೆವರೆಗೂ ಬಂದು ಒಂದ್ ಲೋಟ ಕಾಫಿ ಕುಡಿದೆ ಹೊರಟ್ರೆ ಏನ್ ಚೆನ್ನಾಗಿರುತ್ತೆ. ಆರಾಮ ಒಳಗೆ ಬರ್ತಾರೆ. ಬನ್ನಿ ಬನ್ನಿ ಬನ್ನಿ. ಈಗ ಫಾಲೋ ಮೀ. ಚೆನ್ನಾಗಿ ಹೇಳಿದ್ರಿ. ಹೇಗಿದೆ ಹೊಸ ಪರಿಸರ? ಚೆನ್ನಾಗಿದೆ. ಸುಮಾ, ಆ ಫೋನ್ ಎತ್ಕೋ. ಹಲೋ. ಹಾ, ಒಂದ್ ನಿಮಿಷ ಸರ್. ಅಪ್ಪ, ಕನ್ನಡ ಅಂಡ್ ಕಲ್ಚರಲ್ ಮಿನಿಸ್ಟ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಮಂತ್ರಿಗಿರಿ ಅಂದ್ರೇನು ಸಾಮಾನ್ಯವೇ? ಇಡೀ ರಾಜ್ಯದ ಸಂಸ್ಕೃತಿನ ಕಾಪಾಡೋ ಕೆಲಸ. ಹೇಳಿ ಸರ್, ನನ್ನಿಂದ ಏನಾಗಬೇಕು? ಅಪ್ಪಣೆ ಆಗ್ಲಿ? ಅಯ್ಯೋಯ್ಯೋ, ಬೇಡ ಸರ್, ಖಂಡಿತವಾಗ್ಲೂ ಬೇಡ. ಯಾವ ಅಧ್ಯಕ್ಷಗಿರಿನೂ ಬೇಡ. ಪ್ರಶಸ್ತಿ ಸಿಗ್ದವ್ರು ನಮ್ಗೇನ್ ಕಿರೀಟ ಇಡ್ತಾರ ಸರ್? ಅದೇ ಸಿಗದೆ ಇದ್ದೋರು ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ. ಯಾಕೆ ಬೇಕು ಸರ್ ಈ ಸ್ವಾಬರಿ ಎಲ್ಲ? ಹೌದು, ಖಂಡಿತವಾಗಿ ಸರ್. ಒಂದ್ ನಿಮಿಷ ಸರ್. ರಘು, ಯಾಕೆ? ಮಿನಿಸ್ಟ್ರು ನೀವು ಮಾತಾಡಿ ಮಾತಾಡಿ, ನಂಗೆ ಸ್ವಲ್ಪ ತಡವಾಗುತ್ತೆ, ನಾ ಹೋಗಿ ಬಂದ್ಬಿಡ್ತೀನಿ. ನಾನು ಬಂದೆ. ಏನ್ ಅವಸರ? ಕ್ಷಮಿಸಿ ಸರ್, ಅದು ನಮ್ಮ ಅಳಿಯ ಹೊರಟಿದ್ರು. ಅದೇ ನಾನು ಅಧ್ಯಕ್ಷಗಿರಿ ಬೇಡ ಅಂತನ್ನಲ್ಲ, ಒಪ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಾ ಇದ್ರು. ಇಲ್ಲಿ ನೀವು ನೋಡಿದ್ರೆ ಬಲವಂತ ಮಾಡ್ತಾ ಇದ್ದೀರಿ. ರಾಯ್ರೆ, ಇಲ್ಲಿ ಗೋಪಾಲರಾವ್ ಮನೆ ಯಾವುದು? ನೋಡಿ, ಅದು ಯಾರು? ಯಾರದು? ನಮಸ್ಕಾರ ತಾಯಿ. ಗೋಪಾಲರಾವ್ ಮನೆ ಇದೆ ತಾನೆ? ಹೌದು. ನೀವ್ಯಾರು? ನಾನು ರಘುನಂದನ್ ಅಂತ. ಗೋಪಾಲರಾವ್ ಕೆಲಸ ಮಾಡ್ತಿದ್ದ ಆಫೀಸಲ್ಲಿ ನಾನು ಕೆಲಸ ಮಾಡ್ತಿರೋದು. ಸಾಹೇಬ್ರಿದಾರ ಮನೇಲಿ? ಇದಾರೆ, ಬನ್ನಿ ಒಳಗೆ. ಚಿಲ್ಕ ಹಾಕಿದೆ. ಓ, ಮಕ್ಕಳಾರ ಆಟಕ್ಕೆ ಹಾಕಿರ್ಬೇಕು. ತೆಕ್ಕೊಂಡ್ ಬನ್ನಿ, ಪರವಾಗಿಲ್ಲ. ಬನ್ನಿ, ಕೂತ್ಕೊಳ್ಳಿ. ಕುಡಿಯಕ್ಕೆ ಯಾರು ತಗೋತೀರಾ? ಏನು ಬೇಡ, ಸಾಹೇಬ್ರನ್ನ ಸ್ವಲ್ಪ ಕರೆದು ಬಿಡ್ತೀರಾ? ಸ್ವಲ್ಪ ಅರ್ಜೆಂಟು. ಅವ್ರು ಇಲ್ಲಿಗೆ ಬರಲ್ಲ, ಅವ್ರಿರೋ ಜಾಗಕ್ಕೆ ನಾವು ಹೋಗ್ಬೇಕು. ಓ, ಎಲ್ಲಿದ್ದಾರೆ? ಇಲ್ಲೇ. ಹೋಗೋಣ? ಸರಿ, ಬನ್ನಿ. ಸ್ವಲ್ಪ ಬೋಲ್ಟ್ ತೆಗೀರಿ, ನಂಗೆ ಎಟ್ಕಲ್ಲ. ಬನ್ನಿ, ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ. ಆ ಬೋಲ್ಟ್ ತೆಗಿತೀರಾ? ನಡೀರಿ. ಎಲ್ಲಿದ್ದಾರೆ? ಇಲ್ಲೇ ನೋಡಿ, ಇಲ್ಲಿದ್ದಾರೆ ನಮ್ಮ ಯಜಮಾನ್ರು. ಇಲ್ಲ. 7 ವರ್ಷದಿಂದ ಅವ್ರು ಇಲ್ಲೇ ಇರೋದು. ನಾವು ಅವ್ರ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಯಾರು ಬಿಡ್ತಾನೆ ಇರ್ಲಿಲ್ಲ. ನೀವು ತುಂಬಾ ಒಳ್ಳೆಯವರು. ಬಾಗಲ್ ತೆಗ್ದು ಅವ್ರ ಹತ್ರಕ್ ಬರಕ್ ಬಿಟ್ರಿ. ರೀ, ನಾನ್ ನಿಮ್ ಹತ್ರಕ್ ಬರ್ತಾ ಇದ್ದೀನಿ. ಅಯ್ಯೋ ರಾಮ, ಕ್ಷಮಿಸಿ, ನನಗೆ ಹೀಗೆ ಅಂತ ಗೊತ್ತಿರ್ಲಿಲ್ಲ. ನನ್ನ ಮನೆ ಹತ್ರ ಬಂದಾಗ ಯಾರು ಇರ್ಲಿಲ್ಲ. ನಾನು ನಮ್ಮ ತಾಯಿನ ಕೂಡ ಹಾಕಿ ಇಲ್ಲೇ ಅಂಗಡಿ ಹತ್ರ ಹೋಗಿದ್ದೆ. ಓಹೋ, ನನ್ನ ಹೆಸರು ರಘುನಂದನ್ ಅಂತ.
ಹಿಂದೆ ಕರಡಿಗುಡ್ಡದ ಕಚೇರಿಯಲ್ಲಿ ನಿಮ್ ತಂದೆಯವ್ರು ಕೆಲಸ ಮಾಡ್ತಿದ್ರಲ್ಲ ಆ ಜಾಗಕ್ಕೆ ನಾನೀಗ ಬಂದಿದ್ದೀನಿ. ನಿಮ್ ತಂದೆಯ ಟೆನ್ನಿಯರಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಒಂದು IB ನ ರೆನೋವೇಟ್ ಮಾಡಿಸಿದ್ದಾರೆ. ಆ IB ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅದರ ಡೀಟೇಲ್ಸು ಇಲ್ಲಿ ಸಿಗ್ಬಹುದೇನೋ ಅಂತ ಹುಡುಕೊಂಡು ಬಂದೆ. ಈ 7 ವರ್ಷಗಳ ಹಿಂದೆ ನಮ್ಮ ತಂದೆಯವ್ರು ಹುಡ್ಕೊಂಡು ಒಬ್ಬ ಆಫೀಸರ್ ಬಂದಿದ್ರು. ಏನೋ ಕ್ಲಾರಿಫಿಕೇಶನ್ ಬೇಕು ಅಂತ ಜಿಲ್ಲಾ ಕೇಂದ್ರಕ್ಕೂ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬಹಳ ಬದಲಾವಣೆಗಳಾದ್ವು ಸರ್. ಯಾರು ನೋಡಿದ್ರು ಪೊಲೀಸ್ನವ್ರು ಬಂದ್ರು ಅಂತ ಭಯ ಬೀಳ್ತಾ ಇದ್ರು. ಒಂದ್ ಮಧ್ಯರಾತ್ರಿ ಹಿತ್ಲು ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಆವಾಗಿಂದ ನಮ್ಮ ತಾಯಿ ಹೀಗೇನೆ ಸರ್. ಸೋ ಸಾರಿ, ನಾನು ಹೀಗೆ ಕೇಳಬಾರ್ದು. ನಿಮ್ ತಂದೆಯವರು ಡೈರಿ ಏನಾದ್ರು? ಇಲ್ಲ ಸರ್, ಯಾವುದೋ ಒಂದು ಸಂದರ್ಭದಲ್ಲಿ ಇದ್ಬದ್ ಕಾಗದ ಪತ್ರಗಳನ್ನೆಲ್ಲ ಒಲೆಗೆ ಹಾಕ್ಬಿಟ್ರು. ಸಾರಿ, ನಿಮಗೆ ಬಹಳ ತೊಂದರೆ ಕೊಟ್ಟೇನು ಕಾಣಿಸುತ್ತೆ ವೃಥಾ ಪಾಪ. ನಾನೇನು ಹೋಗಿ ಬರ್ತೀನಿ. ನಮಸ್ಕಾರ ಸರ್. ರಘು, ಹೇಗಿದೆ ಹೊಸ ಜಾಗ, ಹೊಸ ಕೆಲಸ? ಪರವಾಗಿಲ್ಲ. ಅವ್ರಿಗೆ ಪರವಾಗಿಲ್ಲ, ಜೊತೆಲಿರೋರಿಗೆ ತಾನೇ ಕಷ್ಟ. ಸರ್ಕಾರಿ ನೌಕರನ ಹೆಂಡತಿ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಹೇಳೋದು ನಿಜಾನೇ, ಆದ್ರೆ ಕೆಲವು ಕಷ್ಟಗಳನ್ನ ತಪ್ಪಿಸ್ಕೋಬಹುದು. ಮೊನ್ನೆ ಏನಾಯ್ತು ಅಂತಂದ್ರೆ, ಮಿನಿಸ್ಟರ್ ದೇಸಾಯಿ ಅವರು ನಾನು ಒಂದೇ ವೇದಿಕೆ ಮೇಲಿದ್ವಿ. ನನಗೂ ಅವ್ರಿಗೂ ಬಹಳ ವರ್ಷಗಳ ಪರಿಚಯ. ಮಾತಿಗೆ ಮಾತು ಬಂದು ಅಳಿಯ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು. ನಾನು ನಿಮ್ಮ ಇಲಾಖೆಯಲ್ಲೇ ಇದ್ದಾರೆ, ಇತ್ತೀಚೆಗೆ ಕರಡಿಗುಡ್ಡಕ್ಕೆ ಟ್ರಾನ್ಸ್ಫರ್ ಆಯ್ತು ಅಂತಂದೆ. ಅಯ್ಯಯ್ಯೋ, ಅಲ್ಲಿಗೆ ಯಾಕೆ ಹೋಗೋಕ್ ಹೋದ್ರು? ಅಂಥ ಊರುಗಳಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ. ನನ್ನನ್ನು ಬಂದು ಭೇಟಿ ಆಗೋದಕ್ಕೆ ಹೇಳಿ, ನಾನು ಯಾವ ಊರಿಗೆ ಬೇಕೋ ಆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ರಘು, ನಾಳೆ ಅವ್ರನ್ನ ಭೇಟಿ ಆಗೋಣಲ್ಲ? ನಿಮಗೆ ನಾನು ಮೊದಲೇ ಹೇಳಿದ್ದೀನಿ, ಈ ಮಿನಿಸ್ಟ್ರಿಗಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಮನುಷ್ಯ ನಾನಲ್ಲ ಅಂತ. ಅಲ್ಲೇನು ಶಾಶ್ವತವಾಗಿರೋಕೆ ಹೋಗಿದ್ದೀವಿ, ಒಂದಷ್ಟು ವರ್ಷಗಳು ಅಷ್ಟೇ. ಅಲ್ಲಿರೋರೆಲ್ಲ ಮನುಷ್ಯರಲ್ವಾ? ಅಪ್ಪ, ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ? ನಮ್ ಯಜಮಾನ್ರು ಸರ್ಕಾರ ಉದ್ಧಾರ ಮಾಡೋದಕ್ಕೆ ಹೊರಟಿದ್ದಾರೆ. ನಾಳೆ ರಾಷ್ಟ್ರಪತಿಗಳು ಕರೆದು ಮೆಡಲ್ ಕೊಡ್ತಾರೆ. ಎಷ್ಟು ಹೇಳಿದ್ರು ಅಷ್ಟೇ. ಮೇಲ್ ಕಾಣಿಸಿದ ಎಲ್ಲಾ ವಿವರಗಳಿಗೆ ಸಂಬಂಧಿಸಿದಂತೆ ಕರಡಿಗುಡ್ಡದ ಪರಿವೀಕ್ಷಣಾ ಮಂದಿರದಲ್ಲಿ ಬ್ರಾಕೆಟ್ನಲ್ಲಿ IB ಅಂತ ಬರೀರಿ. ಸನ್ಮಾನ್ಯ ಮಂತ್ರಿ ಮಹೋದಯರನ್ನು ಉಳಿಸಲು ವ್ಯವಸ್ಥೆ ಮಾಡುವುದು ದುಸ್ತರವಾಗಿದೆ. ಆದ ಕಾರಣ ಪರ್ಯಾಯ ವ್ಯವಸ್ಥೆಗೆ ಆದೇಶಿಸಲು ಕೋರುತ್ತೇನೆ. ಸರ್, ಸಿಕ್ಬಿಟ್ಟ ಸರ್. ಯಾರು? ಮೇಟಿ ಸರ್. ಹೌದಾ? IB ವಿಷಯ ಏನಾದ್ರು ಬಾಯ್ಬಿಟ್ನಾ? ನನ್ನ ಹತ್ರ ಸರಿಯಾಗಿ ಮಾತಾಡಲಿಲ್ಲ ಸರ್. ಕುಡಿದು ಬಿಟ್ಟಿದ್ದ ಅಂತ ಕಾಣುತ್ತೆ. ಅದಕ್ಕೆ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಡೀರಿ. ಟೈಪ್ ಮಾಡಬೇಡಿ. ಎಲ್ಲಿರ್ತಾನಪ್ಪ ಅವನು? ಅಗೋ ಅಲ್ಲೇ ಮಂಟಪದಲ್ಲಿ. ಸಿದ್ದಯ್ಯ, ಸಿದ್ದಯ್ಯ. ಕೂಗಿದ್ರೆ ಹೊರಗೆ ಬರ್ತಾನೇನ್ರಿ? ಬನ್ನಿ. ಸಿದ್ದಯ್ಯ ಇದೆಯಾ? ಸಿದ್ದಯ್ಯ, ಸಿದ್ದಯ್ಯ, ಇಲ್ಲಿ ಯಾರು ಇಲ್ವಲ್ರಿ? ಸಿದ್ದಯ್ಯನೂ ಇಲ್ಲ. ಏನು ಮಾಡಲ್ಲ ನೋಡಿ, ನಾನೇನು ಮಾಡಲ್ಲ. ಹೆದರ್ಕೋಬೇಡ, ಹೆದರ್ಕೋಬೇಡ, ಏನು ಮಾಡಲ್ಲ. ನೋಡಲೇ, ಹೆದರ್ಕೋಬೇಡ, ಹೆದರ್ಕೋಬೇಡ, ಏನು ಮಾಡಲ್ಲ. ಕೂತ್ಕೊಳ್ಳಯ್ಯ. ಈಗ ಸಾಹೇಬ್ರೇನು ಕೇಳ್ತಾರೆ, ಹೇಳ್ಬಿಡು. ನನಗೇನು ಮಾಡಬೇಡಿ ಬುದ್ಧಿ. ಓ, ನಿನ್ಗೇನು ಮಾಡಲ್ಲ. ಅವ್ರು ಏನು ವಿಷಯ ಕೇಳ್ತಾರೆ ಹೇಳು. ಬೇಡ ಬುದ್ಧಿ, ಬೇಡ ಬುದ್ಧಿ. ನನ್ ಚಂಸ್ಬಿಡಿ ಬುದ್ಧಿ, ನನ್ ಜೈಲ್ಗೆ ಹಾಸ್ಬಿಡಿ ಬುದ್ಧಿ.
ಈಗ ಇನ್ಸ್ಪೆಕ್ಷನ್ ಬಂದ್ಲು ಎಲ್ಲಪ್ಪ? ನಂಗೆ ಗೊತ್ತಿಲ್ಲ ಬುದ್ಧಿ. ಗೊತ್ತಿಲ್ಲ ಅಂದ್ರೆ ಅರ್ಥ? IB ಮೇಟಿ ನೀನೇ ತಾನೆ? ಹೌದು ಬುದ್ಧಿ. ಅಲ್ಲ ಬುದ್ಧಿ, ನಾನಲ್ಲ ಬುದ್ಧಿ. ಯಾಕೆ ಮೇಟಿ ಅಂತ ನೀನು ಸಂಬಳ ತಗೊಂಡಿಲ್ವಾ? ತಪ್ಪಾಗ್ಬಿಟ್ಟದೆ ಬುದ್ಧಿ, ನನ್ ಕ್ಷಮಿಸ್ಬಿಡಿ ಬುದ್ಧಿ. ಅದರಲ್ಲಿ ಮೊದಲು IB ಎಲ್ಲಿಂದ ತೋರ್ಸ್ ನಡಿ. IB ಇದ್ರಲ್ಲ ಬುದ್ಧಿ ತೋರ್ಸೋದು. ಏನಂದೆ? IB ಇಲ್ವಾ? ಇಲ್ಲ ಬುದ್ಧಿ, ಯಾವ IBನೂ ಕಟ್ಸಿಲ್ಲ ಬುದ್ಧಿ. ಮತ್ತೆ IB ಇಲ್ಲದ್ಮೇಲೆ ಪ್ರತಿ ತಿಂಗಳು ಸಂಬಳ ಹೇಗೆ ತಗೊಳ್ತಿದ್ದೆ? ನಂದೇನು ತಪ್ಪಿಲ್ಲ ಬುದ್ಧಿ. ನಾನ್ ಮನೆ ಹೋಗಿ ಸೌದೆ ಹೊಡ್ಕೊಂಡು ಜೀವನ ಮಾಡ್ತಿದ್ದೆ. ವಾರಕ್ಕೊಂದಪ್ಪ ನಮ್ಮ ಹಳೆ ಸಾಹೇಬ್ರು ಕೃಷ್ಣಪ್ಪವ್ರ ಮನೆಗೆ ಹೋಗ್ತಿದ್ದೆ. ಅವ್ರೊಂದಪ್ಪ ಕರೆದು, ನಿನ್ ಮೇಲೆ ಯಾರ ಮನೇಲೂ ಕೆಲಸ ಮಾಡ್ಬೇಡ, ನಮ್ಮ ಮನೇಲಿ ಅಷ್ಟೇ ಕೆಲಸ ಮಾಡು, ತಿಂಗ್ಳಿಗೊಂದಪ್ಪ ಬಂದು ಆಫೀಸ್ ಸಂಬಳ ತಗೊಂಡು ಹೋದ್ರು. ಇನ್ನು ತಿಂಗಳೆಲ್ಲ ಅವ್ರ ಮನೆ ಕೆಲಸ ಮಾಡ್ಬಿಟ್ಟು 1ನೇ ತಾರೀಕು ಹೋಗಿ ಆಫೀಸ್ ಸಂಬಳ ತಗೋತಿದ್ದೆ. ಹಿಂಗೆ ವರ್ಷ ಅನ್ಗಟ್ಲೆ ನಡೀತು ಬುದ್ಧಿ. ಆಮೇಲೆ ಅವ್ರು ಹೋಗಿ ಗೋಪಾಲದ್ನವ್ರು ಬಂದ್ರು, ಕರೆದು ವಿಚಾರಣೆ ಮಾಡ್ಬಿಟ್ರು. ನನಗ್ ಭಯ ಆಗಬಿಡ್ತು, ಬರಕ್ಕಿಲ್ಲ ಅನ್ಬಿಟ್ಟೆ. ಬೇಡ ಹಂಗ ಅನ್ಬೇಡ, ನಿನ್ ಸಂಬಳ ಹೆಚ್ಚಿಗೆ ಮಾಡಿದೀನಿ, ಕ್ವಾರ್ಟರ್ಸ್ ಅಲ್ಲಿ ಬಂದ್ ಕೆಲಸ ಮಾಡೋದ್ರು. ಆಮೇಲೆ ಗೋಪಾಲಪ್ಪನವ್ರು ಹೋಗಿ ದೇವೇಂದ್ರಪ್ಪನವ್ರು ಬಂದ್ಬಿಟ್ರು. ನಂಗ್ ದಮ್ ಜಾಸ್ತಿ ಆಗೋಗ್ಬಿಡ್ತು ಬುದ್ಧಿ. ಈ ಕೆಟ್ಟ ಸವಾಸ ಬೇಡ ಅಂದ್ಬಿಟ್ಟು ಆ ಕಡೆಗೆ ಹೋಗದೆ ಬಿಟ್ಬಿಟ್ಟೆ ಬುದ್ಧಿ. ಇಷ್ಟೇ ಬುದ್ಧಿ ನಂಗೆ ಗೊತ್ತಿರೋದು. ನಂದೇನು ತಪ್ಪಿಲ್ಲ ಬುದ್ಧಿ. ಸಂಬಳ ತಗೊಂಡಿರೋದಕ್ಕೆ ಕೆಲಸ ಮಾಡಿದ್ದೀನಿ ಬುದ್ಧಿ. ನನ್ನ ಜೈಲ್ಗೆ ಹಾಕ್ಬೇಡಿ ಬುದ್ಧಿ. ನಿಮ್ ಕಾಲ ನೀವ್ ಮಾಡೋ ತಪ್ಪಿಗೆ ಎಲ್ಲ ಅನುಭವಿಸ್ತೀರಿ. ಸರ್ ಹೋಗ್ಬೇಡಿ ಬುದ್ಧಿ, ನನ್ ಬಿಟ್ಟು ಹೋಗ್ಬೇಡಿ ಬುದ್ಧಿ. ನನ್ ಜೈಲಿಗೆ ಹಾಕ್ಬೇಡಿ ಬುದ್ಧಿ, ನನ್ ಕಾಪಾಡಿ ಬುದ್ಧಿ. ನಾನು ಬಡವ ಬುದ್ಧಿ, ನನ್ ಜೈಲಿಗೆ ಹಾಕ್ಬೇಡಿ ಬುದ್ಧಿ, ನನ್ ಕಾಪಾಡಿ ಬುದ್ಧಿ. ತಗೊಳ್ಳಿ. ಜ್ಯೂಸ್ ಅಲ್ಲಿಡು. ತಗೊಳ್ಳಿ. ಮುಂದೇನ್ ಮಾಡೋದು ಸರ್? ಅಲ್ಲ ಮುಂದೇನ್ ಮಾಡೋದು ಅಂತ. ಎಲ್ಲ ಸರ್ಕಾರಕ್ಕೆ ರಿಪೋರ್ಟ್ ಮಾಡೋದು, ಇನ್ನೇನು. ತೊಂದರೆ ಆಗಲ್ವಾ ಸರ್? ಆಗುತ್ತೆ ಸರ್. ನನ್ನ ವಿಷಯ ಯಾವ ವಿಷಯನೂ ಮುಚ್ಚಿಡೋಕ್ಕಾಗಲ್ಲ ವೆಂಕಟೇಶಯ್ಯ. ಎಲ್ಲದಕ್ಕೂ ಒಂದು ಮಿತಿ ಅಂತಿರುತ್ತೆ. ಸರ್, ನನ್ನ ಮಗಳು ಮದುವೆ ಗೊತ್ತಾಗಿದೆ. ಮುಂದಿನ ವಾರ ಎಂಗೇಜ್ಮೆಂಟು. ಅದಕ್ಕೆ ನನ್ನೇನು ಮಾಡುವಂತೀರಿ? ಸರ್, ಈ ವಿಷಯ ಬಯಲಾದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಕೈ ಮೀರಿದ್ದು. ನಾಳೆ ಆಫೀಸಲ್ಲಿ ಸಿಗ್ತೀನಿ, ಹೋಗಿ. ಯಾಕೆ ರಘು, ನಿದ್ದೆ ಬರ್ಲಿಲ್ವಾ? ಓ, IB ಯೋಚನೆನಾ? ಈಗೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನೇನು ಮಾಡೋದು? ನಡೆದಿರೋ ಭ್ರಷ್ಟಾಚಾರನ್ನೆಲ್ಲ ಸರ್ಕಾರಕ್ಕೆ ವಿವರವಾಗಿ ವರದಿ ಸಲ್ಲಿಸೋದು. ತಪ್ಪು ಮಾಡಿದವರಲ್ಲ ಶಿಕ್ಷೆ ಅನುಭವಿಸ್ತಾರ ಅಷ್ಟೇ. ಅಲ್ಲ, ಈಗ ಯಾರಿಗೆ ಶಿಕ್ಷೆ ಕೊಡ್ಬೇಕು ಅಂದ್ಕೊಂಡಿದ್ದೀರಾ? ಯಾರ್ಯಾರಿಗೆ ಅಂದ್ರೆ IB ಕಟ್ಟಿಸ್ತೀನಿ ಅಂತ ಹೇಳಿ ದುಡ್ಡು ಹಾಕ್ತವ್ರನ್ನ, ಇಲ್ಲದ IBನ ರೆನೋವೇಟ್ ಮಾಡಿಸ್ತೀನಿ ಅಂತ ಹೇಳಿ ಸರ್ಕಾರದ ಕಣ್ಣಿಗೆ ಮುನ್ನೆರೆಸಿದವ್ರನ್ನ, ಫೋರ್ಜರಿ ಮಾಡಿ ಸಂಬಳ ತಗೊಂಡವ್ರನ್ನ, ಎಲ್ರನ್ನು. ಕಟ್ಟಿಸಿದವರು ಮಂತ್ರಿ ಆಗಿದ್ದಾರೆ, ರಿನೋವೇಟ್ ಮಾಡಿಸಿದವರು ಸತ್ತೋಗಿದ್ದಾರೆ, ಆ ಸಂಬಳ ತಗೋತಾ ಇದ್ದವನು ಸಾಯೋ ಸ್ಥಿತಿನಲ್ಲಿದ್ದಾನೆ. ಇವ್ರಲ್ಲಿ ನೀವ್ ಯಾರನ್ನ ಅಂತ ಸಿಕ್ಕಾಕಿಸ್ತೀರಾ? ಅಯ್ಯೋ, ಅದೆಲ್ಲ ನನಗೆ ಗೊತ್ತಿಲ್ಲ. ಅದೆಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು. ಮಿನಿಸ್ಟರ್ ವಿಸಿಟ್ ಬೇರೆ ಹತ್ರಕ್ಕೆ ಬರ್ತಾ ಇದೆ.
ಮೊದಲು ರಿಪೋರ್ಟ್ ಕೊಟ್ಟು ನನ್ನ ತಲೆ ಮೇಲೆ ಭಾರ ಇಳಿಸ್ಕೊಳ್ಬೇಕು. ಏನ್ ವ್ಯವಸ್ಥೆನೋ. ಸುಮಾ, ಬಂದೆ. ಯಾರು? ಓ, ಏನಮ್ಮ? ಸರ್, ಅಪ್ಪ ತುಂಬಾ ಎದೆನೋ ಅಂತ ಒದ್ದಾಡ್ತಿದ್ದಾರೆ ಸರ್. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ರೆ ಯಾವ ಗಾಡಿನೂ ಸಿಗ್ತಿಲ್ಲ ಸರ್. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಒಂದು ನಿಮಿಷ ಬಂದೆ. How is he, doctor? Mild heart attack. Oh. ಹಾರ್ಟ್ ಅಟ್ಯಾಕ್? ಹಾ. ಒನ್ ಡೇ ಅಬ್ಸರ್ವೇಷನ್ ಅಲ್ಲಿ ಇರ್ಲಿ. ಲೆಟ್ ಸಿ. ಓಕೆ ಡಾಕ್ಟರ್. ಏನಾಗಿತ್ತು? ಮೈಲ್ಡ್ ಹಾರ್ಟ್ ಅಟ್ಯಾಕ್ ಪಾಪ. ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಈಗ ಹೇಗಿದ್ದಾರೆ? ಪರವಾಗಿಲ್ಲ. ಅವ್ರ ಕೆಲಸ ಹೋಗುತ್ತೆ ಅಂತ ಟೆನ್ಷನ್ ಆದ್ರೇನೋ. ಇನ್ನು ಸ್ವಲ್ಪ ಕುಡಿಯಪ್ಪ. ಸಾಕು. ಕೂತುಮ್ಮ. ಆರೋಗ್ಯ ಹೇಗಿದೆ ವೆಂಕಟೇಶನ್ ಅವರೇ? ಏನು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಓ, ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ವೆಂಕಟೇಶನ್ ಅವರೇ? ಹೊಟ್ಟೆಗೆ ಏನಾದ್ರು ತಗೊಂಡ್ರಮ್ಮ? ಒಂದ್ ಲೋಟ ಹಾಲು ಕುಡಿದ್ರು. ನೀವು ಚೆನ್ನಾಗಿ ಊಟ ಮಾಡಬೇಕು. ಸಿಸ್ಟರ್ ರಿಪೋರ್ಟ್ ಕೊಡಿ. ಎಲ್ಲ ನಾರ್ಮಲ್ ಇದೆ. ಸಾಕು. ನೀ ತಿನ್ನಲ್ವಾ? ನಂಗೆ ಹಸುವಿಲ್ಲ. ವೆಂಕಟೇಶ್ ಐನವ್ರ ಹೆಂಡತಿ ಬಂದಿದ್ರು. ತುಂಬಾ ಹತ್ಕೊಂಡ್ರು ಪಾಪ. ಅವ್ರ ಹೆಂಡತಿ ಸ್ಥಿತಿ ನೋಡೋಕೆ ಆಗ್ತಿಲ್ಲ. ಅವ್ರ ಮಗಳ ಎಂಗೇಜ್ಮೆಂಟ್ಗೆ ಬರೀ 1 ವಾರ ಇರುವಾಗ ಹೀಗೆಲ್ಲ ಆಯ್ತಲ್ಲ ಅಂತ ತುಂಬಾ ಬೇಜಾರ್ ಪಟ್ರು. ಎಲ್ ಮದ್ವೆನೆ ನಿಂತು ಹೋಗುತ್ತೋ ಅಂತ ಆತಂಕ ಅವ್ರದ್ದು. ಈ ಎನ್ಕ್ವೈರಿ ಎಲ್ಲ ಯಾವಾಗ ಆಗ್ಬೋದು? ನಾನು ರಿಪೋರ್ಟ್ ಕೊಟ್ಟ ತಕ್ಷಣ. ಆ ರಿಪೋರ್ಟ್ ಅನ್ನ ಸ್ವಲ್ಪ ತಡವಾಗಿ ಕೊಡಕ್ಕಾಗಲ್ವಾ? ಮಿನಿಸ್ಟರ್ನ ಇಲ್ಲದ ಇಳಿಸೋಕಾಗಲ್ಲ ಅಂತ ಈ ರಿಪೋರ್ಟ್ ಕೊಟ್ಟೆ ಹೇಳ್ಬೇಕು ನಾನು. ಇವತ್ತು ಸಾಯಂಕಾಲನೇ ಡೆಡ್ ಲೈನ್. ಇಷ್ಟೆಲ್ಲ ಆದ್ಮೇಲೂ ವೆಂಕಟೇಶ್ ಐನವ್ರನ್ನ ಸಿಕ್ಕಾಕಿಸ್ಬೇಕು ಅಂತಾನೆ ಡಿಸೈಡ್ ಮಾಡಿದ್ದೀರಾ? ನೋಡು, ನಾ ಯಾರನ್ನಾದ್ರೂ ಎಲ್ಲಿ ಸಿಕ್ಕಾಕ್ಸ್ತಾ ಇದ್ದೀನಿ. ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಅಷ್ಟೇ. ನಾನೊಂದು ಐಡಿಯಾ ಹೇಳಲಾ? ಹೇಳು. ಇಲ್ದೇ ಇರೋ ಐಬಿನ ಇಲ್ಲ ಅಂತಾನೆ ಅನ್ನಿಸ್ಬಿಡಿ. ಅಂದ್ರೆ ಅಂದ್ರೆ ಅದು ಬಿದ್ದೋಯ್ತು ಅನ್ನೋದು. 3 ವರ್ಷದಿಂದ ಸರಿಯಾಗಿ ಮೊಳೆನೇ ಆಗಿಲ್ಲ. ಇನ್ನು ಐಬಿ ಬೀಳೋದು ಅಂದ್ರೇನು? ಅದಾಗ ಬಿದ್ದೋಗ್ದೇ ಇದ್ರೆ ಬೇಡ. ಹಳೇದಾಗಿದೆ, ಹೊಸದಾಗಿ ಕಟ್ಟಿಸ್ಬೇಕು ಅಂತ ನೀವೇ ಬೀಳಿಸ್ಬಿಡಿ. ಆಗ ಯಾರು ಪ್ರಶ್ನೆ ಮಾಡಲ್ಲ, ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ. ಈ ವಿಷಯದಲ್ಲಿ ಇಷ್ಟು ವರ್ಷ ಎಲ್ಲರೂ ಸುಳ್ಳು ಹೇಳ್ಕೊಂಡು ಬಂದವ್ರೆ. ಅವರಲ್ಲೊಬ್ಬ ನಾನು ಆಗ್ಬೇಕು ಅಂತ್ಯಾ? ಇಷ್ಟು ವರ್ಷಗಳ ಸರ್ಕಾರಿ ಸೇವೆಯನ್ನು ನಾನು ಹೇಗೆ ನಿಭಾಯಿಸಿದ್ದೀನಿ ಅಂತ ನಿನ್ಗೆ ಗೊತ್ತು. ಈಗ ಯಾರ್ದೋ ವಿಷಯಕ್ಕೋಸ್ಕರ ನಾನು ನನ್ನ ವ್ಯಕ್ತಿತ್ವ ಮಾಡ್ಕೋಬೇಕಾ? ನಾನು ಹಾಗೆ ಹೇಳಿಲ್ಲ. ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ಈಗ ಈ ಪ್ರಕರಣನ ಬಯಲಿಗೆ ಎಳೆಯೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚು. ಅದ್ರ ಬದಲು ಒಂದ್ ಸುಳ್ಳು ಹೇಳೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ನೀವೇನೋ ತಪ್ಪು ಮಾಡ್ತಾ ಇಲ್ಲ, ಇಲ್ದೇ ಇರೋದನ್ನ ಹೊಸದಾಗಿ ಕಟ್ಟಿಸ್ತಾ ಇದ್ದೀರಾ ಅಷ್ಟೇ ಅಲ್ವಾ?
ಸ್ವಲ್ಪ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ ಬನ್ನಿ. ಸರ್ ತಗೊಳ್ಳಿ. ಹೆಡ್ ಆಫೀಸ್ಗೆ ಅಡ್ರೆಸ್ ಮಾಡಿ. IB ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮಂತ್ರಿ ಮಹೋದಯರ ಭೇಟಿ ಸಮಯದ ವಾಸ್ತವ್ಯಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು. ಸದರಿ IB ಶಿಥಿಲಾವಸ್ಥೆಯಲ್ಲಿರುವುದರಿಂದ ಅದನ್ನು ನೆಲಸಮಗೊಳಿಸಲು ತಗಲಬಹುದಾದ ಒಟ್ಟು ಖರ್ಚಿನ ಬಾಬ್ತು 60,000 ರೂಪಾಯಿಗಳು. 50,000 ಮಾಡಿ ಅದನ್ನು. 46,500 ಅಂತ ಬರ್ಕೊಳ್ಳಿ. ಹೊಸ IB ನಿರ್ಮಾಣಕ್ಕಾಗಿ ಸದ್ಯದಲ್ಲೇ ಪೂರ್ಣ ಪ್ರಮಾಣದ ವಿವರಗಳನ್ನು ಸಲ್ಲಿಸಲಾಗುವುದು. ಟೈಪ್ ಮಾಡ್ಕೊಂಬನ್ನಿ. ರಘುನಂದನ್ ಸರ್, ನೀವು IB ಡಿಮಾಲಿಷನ್ ಬಗ್ಗೆ ಕೊಟ್ಟ ರಿಪೋರ್ಟ್ ಎಲ್ಲ ಸ್ಟಡಿ ಮಾಡಿದ್ದೀನಿ. ಎಲ್ಲ ಕರೆಕ್ಟ್ ಆಗಿದೆ. ಐ ಆಮ್ ಕನ್ವಿನ್ಸ್. ಥ್ಯಾಂಕ್ ಯು ಸರ್. ಈಗ ನೀವು ಹೇಳ್ತಾ ಇದ್ರಲ್ಲ, ಅದೇ ಜಾಗದಲ್ಲೇ ಇನ್ನೊಂದು ಹೊಸ IB ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಮಿನಿಸ್ಟರ್ನ ಉಳಿಸೋ ವ್ಯವಸ್ಥೆ ಏನಾಯ್ತು ಸರ್? ಓ, ನಾನು ನಿಮ್ಗೆ ಹೇಳಿಲ್ಲಲ್ಲ? ಇಲ್ಲ ಸರ್. ಸಾರಿ, ಮಿನಿಸ್ಟರ್ ಪ್ರೋಗ್ರಾಮು ಪೋಸ್ಟ್ಪೋನ್ ಆಗಿದೆ. ಓ, ಹೌದಾ ಸರ್? ಸರ್, ಮೊದಲೇ ಗೊತ್ತಿದ್ದಿದ್ರೆ. ಮೊದಲೇ ಗೊತ್ತಿದ್ರೆ ವಾಟ್ ಯು ಮೀನ್? ಟೆನ್ಷನ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಅಂತ ಸರ್. ರಘುನಂದನ್, ನಾನು ನೀವು ಎಕ್ಸಿಕ್ಯೂಟಿವ್ ಜಾಬ್ ಅಲ್ಲಿರೋರು. ಇಂಥ ಟೆನ್ಷನ್ಗಳಿಗೆ ಯಾವಾಗಲೂ ರೆಡಿ ಆಗಿರ್ಬೇಕಾಗುತ್ತೆ. ಇನ್ನೊಂದು ಮಾತು ರಘುನಂದನ್, ನಿಮ್ಮ ಬಗ್ಗೆ ಎಲ್ಲರೂ ಒಳ್ಳೆ ಮಾತು ಹೇಳಿದ್ದಾರೆ. ಹಾಗಾಗಿ ನಿಮ್ಮ CR ನಲ್ಲೂ ಇದನ್ನ ನಾನು ರಿಫ್ಲೆಕ್ಟ್ ಮಾಡಿದ್ದೀನಿ. ನೀವು ಅಲ್ಲಿ ಆಫೀಸರ್ ಆಗಿರೋವಾಗಲೇ IB ಕಂಪ್ಲೀಟ್ ಮಾಡಿಬಿಡಿ. ಪಾರ್ಟಿ ಚೆನ್ನಾಗಿದೆ ಅಂತ ಹೇಳಲೇ ಇಲ್ಲ? ಫಸ್ಟ್ ಕ್ಲಾಸ್ ಆಗಿತ್ತು. ಆದ್ರೆ ಇವತ್ತಿನ ಟ್ರೀಟ್ ಯಾಕೆ ಅಂತ ಹೇಳಲೇ ಇಲ್ಲ. ಓ, ಅದಾ ನಿನ್ನ ಐಡಿಯಾ ಕೊಟ್ಟಿಯಲ್ಲ, ಆಫೀಸರ್ ಹೊಗಳಿದ್ರು. ಅದಕ್ಕೆ ಹೇಳೋದು ಯಾವಾಗ್ಲೂ ಹೆಂಡತಿ ಮಾತು ಕೇಳ್ತಾ ಇರಿ. ನಾನು ಅದನ್ನೇ ತಾನೇ ಯಾವಾಗ್ಲೂ ಮಾಡ್ತಾ ಇರೋದು. ನೀನ್ ಕೇಳೋದೇ ಮರ್ತೋಗಿತ್ತು ನೋಡು. ಇದು ನಿಮ್ ತಂದೆ ಇದೇ ವಿಷಯನ ಇಟ್ಕೊಂಡು ಒಂದು ಕಾದಂಬರಿ ಬರ್ತಿದಾರಲ್ಲ? ಹೌದೌದು. ಏ ನೀ ಬಂದೆ, ಮೈಲಾರ ಲಿಂಗ, ಅಲ್ಲಿಂದ ಏನ್ ತಂದೆ, ಮೈಲಾರ ಲಿಂಗ, ಇಲ್ಲಿಂದ ಏನ್ ಮುಂದೆ, ಮೈಲಾರ ಲಿಂಗ, ನೀನ್ ಯಾರೋ ನಾನ್ ಯಾರೋ. ಏನ್ ಮಾಡ್ತಾವ ನೀವು ಅಜ್ಜ? ಇಲ್ಲಿ ನೋಡೋಣ, ಅವತ್ಲೇ ಹೇಳ್ದೆ ಗುರುವಜ್ಜಂಗೆ ಈ ಟ್ಯಾಪೆ ಗೀಪೆ ಬೇಡ ಅಂತ. ಅಲ್ಲ ಗುರುವಜ್ಜ, ಈ ತೇಪೆ ಗೀಪೆ ಹಾಕೋದನ್ನೆಲ್ಲ ಬಿಟ್ಟು ಇದನ್ ಪೂರಾ ಕೆಡವ್ಬಿಟ್ಟು ಆ ಕಡೆಗೆಲ್ಲ ಮನೆ ಕಟ್ಕೊಳಕ್ ಆಗಕ್ಕಿಲ್ವಾ? ಆಗಾಕಿಲ್ಲ ಗೌಡ್ರೆ. ಒಳಗೆ ನಮ್ಮಪ್ಪ ಮೈಲಾ ಲಿಂಗ ಸ್ಥಾಪನೆ ಆಗವನೆ. ನಮ್ ತಾತನ್ ಕಾಲ್ದಾಗ ಮಾಡಿದ್ದು. ನನ್ ಕಾಲ್ದಾಗೆ ಹೆಂಗ್ ಬಿಟ್ಟೋಗ್ಲಿ? ಅದಕ್ಕೆ ಈ ಮರ ಕಡೆದು ಒಂದೇ ದಾರಿ ನೋಡು. ಅದೇನೋ ಸಾಹೇಬ್ರು ಬಂದು ನೋಡಿ ಬರ್ಕೊಡ್ಬೇಕಂತಲ್ರಪ್ಪ. ಅಯ್ಯ, ಅವ್ರು ಬರ್ಕೊಡಕ್ಕಿಲ್ಲ, ಅದಾಗಕ್ಕಿಲ್ಲ. ನೀವು ನಾಳೆ ಹೊತ್ತಿಗೆ ಈ ಮರ ಇಲ್ಲ ಅನ್ಸ್ಬಿಡ್ತೀನಿ. ಅದ್ಯಾವನ್ ಬತ್ತನ ನಾನ್ ನೋಡ್ಕೋತೀವಿ. ನಿನ್ ಕೈಗೆ ಒಂದ್ 4 ಕಾಸು ಬರುತ್ತೆ. ಅಯ್ಯಯ್ಯ, ಆ ರೇಸ್ಗೆಲ್ಲ ಬೇಡ ಗೌಡ್ರೆ. ನಾನೇ ಇನ್ನೊಂದಪ್ಪ ಆಫೀಸ್ ತಾಕ ಹೋಗಿ ಕೇಳ್ಕೊಂತೀನಿ. ಯಾವ ಕಾಲದಾಗಿದ್ದೀಯ ಅಜ್ಜ ನೀನು? ಹಿಂಗ್ ಮತ್ತೆ ಕೇಳಿದ್ರೆ ಕೆಲ್ಸ ಆಗ್ತದ? ಜಬರ್ದಸ್ತಿ ಮಾಡಿ ಕೇಳ್ಬೇಕು. ನಮ್ ತೋಟದಾಗೆ ಒಂದೇ ದಿನದಲ್ಲಿ ಮರಗಳನ್ನೆಲ್ಲ ಹೆಂಗ್ ಕಟ್ಸ್ಕೊಂಡೆ ನೋಡು. ನೀನೋ ಇದ್ದೀಯ. ಅಯ್ಯೋ, ಈ ಕಾಲದಾಗ ನ್ಯಾಯ ನೀತಿ ಅಂತ ಮೆತ್ಕಿದ್ರೆ ಯಾವ ನನ್ ಮಗ ಕೇಳ್ತಾನೆ? ಯಾವನು ಕೇಳಕ್ಕಿಲ್ಲ. ನಮ್ ಕೆಲ್ಸ ನಾವ್ ಮಾಡ್ಕೋಬೇಕು.
ಕೂಸೆ ಕೂಸೆ ಜ್ವಾಪಾನ. ಅಕ್ಕ ಅಕ್ಕ. ಅರೆ ಗೌರಿ, ಯಾವಾಗ ಬಂದೆ? ನಿಮ್ಮನ್ನ ನೋಡ್ಬೇಕು ಅಂತ ಶಾನೆ ಅಂಗ್ಲ ಪಡ್ತಿದ್ಲು. ನಂಗೂ ಆಫೀಸ್ದ ಹೊಸಿ ಕೆಲಸ ಇತ್ತು, ಅದಕ್ಕೆ ನಿಮ್ ತಾವ ಬಿಟ್ಬಿಟ್ಟು ಹೋಗವ ಅಂತ ಕರ್ಕೊಂಡ್ ಬಂದೆ. ನಿಜ ಹೇಳ್ಬೇಕು ಅಂದ್ರೆ ನಂಗೂ ಗೌರಿ ನೋಡ್ಬೇಕು ಅಂತ ತುಂಬಾ ಮನ್ಸಾಗಿತ್ತು. ನಿಮ್ ಮನೆಯಲ್ಲಿ ಯಾರ ಹತ್ರ ಹೇಳ್ ಕಳಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ತಕೊಳವ ಖುಷಿ ಕೊಡಮ್ಮ. ಅವ ನಂಗೆ ಆಫೀಸ್ದಾವ್ ಕೆಲಸ ಐತೆ ಅನ್ನಲ್ಲ, ಹೋಯ್ತೀನವ. ಹೋಗುವ್ರಂತೆ, ಮೊದ್ಲು ನಮ್ಮನೇಲಿ ತಿಂಡಿ ಮಾಡ್ಕೊಂಡು ಹೋಗಿ. ಬಾ ಗೌರಿ. ಕಣವ ತಾತ ನಮ್ಮನೇಲಿ ತಿಂಡಿ ಮಾಡ್ಕೊಂಡೇ ಹೋಗ್ಬೇಕು. ಬಾ ಗೌರಿ. ಅಯ್ಯೋ ಹೊಸ ಪದ ಹೇಳ್ಕೊಟ್ಟವ್ರೆ. ಹೌದಾ? ಹಲೋ ರಘುನಂದನ್, ಕರಡಿಗುಡ್ಡದ ಐಬಿನ ಡೆಮಾಲಿಷನ್ ಮಾಡ್ಬೇಕು ಅಂತ ಬರ್ದಿದ್ರಲ್ಲ, ಅದನ್ನ ಅಪ್ರೂವ್ ಮಾಡಿದ್ದೀನ್ರಿ. ಹೌದಾ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಹಾ, ಆದ್ರೆ ಅದ್ರದ್ದೊಂದು ಸ್ಪಾಟ್ ಇನ್ಸ್ಪೆಕ್ಷನ್ ಆಗ್ಬೇಕಲ್ಲಪ್ಪ ಇಮಿಡಿಯೇಟ್ ಆಗಿ. ಸ್ಪಾಟ್ ಇನ್ಸ್ಪೆಕ್ಷನ್ ಸರ್? ಹಾ, ನಾನು ಶನಿವಾರ ಬರ್ತಾ ಇದ್ದೀನಿ. ಸ್ಪಾಟ್ ಇನ್ಸ್ಪೆಕ್ಷನ್ ಅರೇಂಜ್ ಮಾಡ್ಬಿಡಿ. ಏನ್ರಿ ಅನುಮಾನ? ಸರಿ ಸರ್, ನಾನು ಅರೇಂಜ್ ಮಾಡ್ತೀನಿ ಸರ್. ಎಲ್ಲಿ ಹಾಳಾಗೋಗ್ಬಿಡ್ತೀಯ ನೀನು? ಇಲ್ಲೇ ಇದ್ದೆ ಸರ್. ಫ್ಯಾನ್ ಹಾಕು. ವೆಂಕಟೇಶ್ ಅವರು ಸೀಟಲ್ಲಿ ಇಲ್ವೇನೆಯಾ? ಸೀಟಲ್ಲಿ ಇದ್ದಾರೆ. ಕರೆಯ ಅವ್ರ. ಹೆಡ್ ಆಫೀಸಿಂದ ಫೋನ್ ಬಂದಿತ್ರಿ, ಅವ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಂತೆ. ಯಾವ ಸ್ಪಾಟ್ ಇನ್ಸ್ಪೆಕ್ಷನ್ ಸರ್? ಐಬಿ ರೀ, ಐಬಿ ಇನ್ಸ್ಪೆಕ್ಷನ್ ಬಂಗ್ಲೋ. ಇಲ್ದಿರೋ ಐಬಿ ಎಲ್ಲಿಂದ ತೋರಿಸ್ಲಿ ಈಗ? ಈ ಪ್ರಾಬ್ಲಮ್ ನಿಮ್ ತರ ಮೇಲಿಂದ ನಾನು ಹೆಗಲಿಗೆ ಬಂದು ಕೂತ್ಕೊಂಡಿದೆ. ಅದೇನು ಗಲಾಟೆ? ನೋಡೋ, ತಿರ್ಗಾ ಹೇಳ್ತಾ ಇದೀನಿ, ಬರ್ತಾರ ಅವ್ರು ಹೇಳ್ತಾರ, ಅಲ್ಲಿವರೆಗೂ ಸುಮ್ಮನೆ ನಿಂತ್ಕೊ ನೀನು. ಆ ಮುದ್ಕ ತುಂಬಾ ಗಲಾಟೆ ಮಾಡ್ತಾವನೆ ಸರ್, ಏನ್ ಮಾಡ್ರು ಸುಮ್ಮನೆ ಆಗ್ತಿಲ್ಲ. ಏನೇ ಅದು ಆಫೀಸ್ ಮಾತು? ಸರ್ ಒಂದ್ ನಿಮಿಷ ಸರ್, ನಾನು ನೋಡ್ಕೊಂಬರ್ತೀನಿ. ಸುಮ್ನಿರಯ್ಯ, ಜೋರ ಕಿರ್ಚ್ಬೇಡ ಅಂತ ಎಷ್ಟೊತ್ತಿ ಹೇಳ್ಬೇಕು ನಿನ್ಗೆ? ಯಾಕೆ ಬುದ್ಧಿ ನಾ ಮಾತಾಡಿದ್ರೆ ನಿಮ್ ಕಿರ್ಚ್ದಂಗ ಆಯ್ತಾಯ್ತಾ? ಸುಮ್ನೆ ನಿಂತ್ಕೊಂಡು ಅರ್ಥವಾಗಲ್ವಾ ನಿನ್ಗೆ? ಅಲ್ಲ ಬುದ್ಧಿ ನೋಡಿ ಸರ್, ಇವನು ಏನಿದೆಲ್ಲ ಅಲ್ಕಣ್ ಬುದ್ಧಿ, ನಾಳ್ಕೋ ನಾಡ್ಕೋ ಅಟ್ಟಿ ಗೋಡೆ ಬಿದ್ದೋಗೈತೆ, ಮರ ಕಡಿಯೋದಕ್ಕೆ ಅಪ್ಪಣೆ ಕೊಡ್ತೀರಾ ಇಲ್ವಾ? ಅದಕ್ಕೆ ಯಾಕೆ ಇಷ್ಟು ಕಿರಿಸ್ತೀಯ? ಏನ್ ಬೆಳಗ್ಗೆನೆ ನೋಡಿದ್ರ ಪರ್ಸಂಗವ, ಮೆಲ್ಲಗ್ ಮಾತಾಡಿದ್ರೆ ಹೊಟ್ಟೆಗೇನು ತಿಂದಿಲ್ವಾ ಅಂತೀರಾ? ಹೊಸಿ ಜೋರಾಗಿ ಮಾತಾಡಿದ್ರೆ ಕುಡ್ಕೊಂಡ್ ಬಂದಿದೀಯಾ ಅಂತೀರಾ? ನೀವೇನ್ ಮರ ಕಡಿಯೋದಕ್ಕೆ ಅಪ್ಪಣೆ ಕೊಡ್ತೀರಾ ಇಲ್ವಾ? ನಿಂತ ಕಾಲ ಮೇಲೆ ಆರ್ಡರ್ ಕೊಡಕ್ಕಾಗಲ್ಲ, ಅದಕ್ಕೆಲ್ಲ ಇನ್ಸ್ಪೆಕ್ಷನ್ ಆಗ್ಬೇಕು ಅಂತ ಹೇಳಿಲ್ವ ನಾನು? ಅಲ್ಕಣ್ ಬುದ್ಧಿ, ಅವತ್ತಿಂದ ಇದೇ ಮಾತು ಹೇಳ್ತೀರಾ? ನೀವು ಬರೋದೆಂದ್ಗೆ ಅಪ್ಪಣೆ ಕೊಡೋದೆಂದ್ಗೆ? ಅದೇ ನಿಮ್ ಕೆಲಸ ಆಗ್ಬೇಕಾದ್ರೆ ನೋಡಿ ಹೆಂಗ್ ಮಾಡಿಸ್ಕೊಂಡಿರಾ? ನೀನ್ ನಮ್ ಕೆಲಸ ಮಾಡಿದ್ದಕ್ಕೆ ಈ ರೀತಿ ಅನುಭವಿಸ್ತಾ ಇರೋದು ನಾವು. ನಾಯನ ಬುದ್ಧಿ ಅಂತ ಕೆಲಸ ಮಾಡಿದ್ದು? ನನ್ ಪಿತ್ತಾನೆ ತೆಗೇರಿಸ್ಬೇಡ ಈಗ. ಬುದ್ಧಿ ನಾನು ಹೊಟ್ಟೆ ಉರ್ಸ್ಬಡಿ ಬುದ್ಧಿ, ನಿಮ್ ಪಾದಕ್ ಬಿದ್ದೇನು? ಬಡಿ ಬುದ್ಧಿ, ಬಡವನ್ ಬುದ್ಧಿ ಬುದ್ಧಿ ಅಲ್ಲಿ ನಮ್ಮ ಬುದ್ಧಿ ಓ ಏನ್ ಆಡ್ತಿ ಹಂಗೆ? ಪಾರ್ವತಿ ಮಗ ನೋಡ್ಕೋತಾಳ ಅಟ್ಟಿ ಉಳಿದ್ಕೊಡ್ರು ಅಂತಂದ್ರೆ ಕುತ್ತಿಗೆ ಆಚೆಗೆ ತರ್ತೀರಲ್ರು. ಶಿವ ಅವನೇ ನಿಮ್ಮ ನೋಡ್ಕೊಂತಾನೆ. ನನಗೇನು ತೋರಿಸ್ತಿಲ್ಲ ವೆಂಕಟೇಶಯ್ಯ. ಅವ್ರ ಇನ್ಸ್ಪೆಕ್ಷನ್ಗೆ ಬಂದಾಗ ಯಾವ ಬಿಲ್ಡಿಂಗ್ ತೋರಿಸೋದು? ಸರ್ ನಂದೊಂದು ಸಜೆಷನ್ ಇದೆ ಸರ್. ಗೊರವಯ್ಯ ಒಂದು ಬಿಲ್ಡಿಂಗ್ ನೋಡ್ಕೊಂಡು ಬಂದು ಹೇಳಿದ್ನಲ್ಲ ಸರ್, ಅದನ್ನೇ ಐಬಿ ಅಂತ ಯಾಕೆ ತೋರಿಸ್ಬಿಡ್ಬಾರ್ದು ಸರ್? ಸರಿ, ಈಗ ಮಾಡ್ರೋ ಸಾಲದು ಅಂತ ಇನ್ನೊಂದು ತಪ್ಪು ಕೇಳ್ತೀರಾ? ಹಾಗಲ್ಲ ಸರ್, ಆಗಿರೋ ತಪ್ಪನ್ನು ಸರಿಪಡಿಸೋ ವಿಧಾನ ನೋಡ್ತಾ ಇದ್ದೀನಿ ಸರ್ ನಾನು. ಸರಿ, ಅವ್ರ ಇನ್ಸ್ಪೆಕ್ಷನ್ ಬರೋಕೆ ಮುಂಚೆ ನಾನೊಂದ್ಸಲಿ ಆ ಬಿಲ್ಡಿಂಗ್ ನೋಡಲೇಬೇಕು. ಆಯ್ತು ಬಿಡಿ ಸರ್, ಹೋಗ್ಬರೋಣ. ಗೊರವಯ್ಯ
ಗೊರವಯ್ಯ ಯಾರು? ಓ ಬುದ್ಧಿಯವರು, ಬನ್ನಿ ಬನ್ನಿ ಬುದ್ಧಿ. ಇದೇನಯ್ಯ ಮರ? ಹೂ ಕಣ್ ಬುದ್ಧಿ, ನೋಡಿ ಬುದ್ಧಿ ಗಾಡಿ ಹೆಂಗ್ ಬುರ್ಕ್ ಬಿಟ್ಟೈತೆ. ಕಡಿಬೇಕು. ಕಡ್ದು ಬಿಡ್ಲಾ ಬುದ್ಧಿ? ಅಯ್ಯೋ ಹಂಗೆಲ್ಲಾರು ಮಾಡಿಯ ಸಾಹೇಬ್ರು ಒಂದ್ಸರಿ ಬಂದು ನೋಡಿ ಆರ್ಡರ್ ಮಾಡ್ಲಿ. ಸಾಹೇಬ್ರ ಇನ್ನಂತ ಬಂದು ನೋಡೋದು, ನೀವೇ ಹಿಂಗಿಂಗೆ ಅಂತ ಹೇಳ್ತೀವಿ. ಆ ಅಧಿಕಾರ ನನ್ನ ಕೈಲಿಲ್ಲ ಗೊರವಯ್ಯ. ನಿನ್ನಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿದ್ದಿಲ್ಲ. ನನ್ನಿಂದ ಕೆಲಸನ ಬುದ್ಧಿ? ಎವಳೆ ಬುದ್ಧಿ? ಬಹಳ ಹಳೇದಪ್ಪ. ನೀರು ಕೊಡಪ್ಪ. ರಘುನಂದನ್ ಸರ್, ಇದು ನೋಡ್ಕೊಳ್ಳೋ ಮೇಟಿ ಯಾರು? ಅಲೇ ಇವನೇ ಇಲ್ಲಿ ಬಾಯ್ಲೆ. ಅಡ್ಡ ಬಿದ್ದೆ ಬುದ್ಧಿ. ಇವನೇ ಸರ್ ಆ ಮನುಷ್ಯ. ಏನ್ರಿ ಬಿಲ್ಡಿಂಗ್ ಹೀಗೆ ಇಟ್ಕೊಂಡಿದಿರಲ್ಲಪ್ಪ. ಬನ್ನಿ ನೋಡೋಣ. ಸರಿ ಸರ್. ವೆರಿ ಡೈರೆಕ್ಟಿ, ವೆರಿ ಡೈರೆಕ್ಟಿ. ರಘುನಂದನ್ ಸರ್, ನೀವು ಹೇಳಿದ್ ಕರೆಕ್ಟ್ ರೀ. ಇದನ್ನ ತಕ್ಷಣ ಡಿಮಾಲಿಷ್ ಮಾಡಿಸ್ಬೇಕು. ಡಿಮಾಲಿಷನ್ಗೆ ನೆಕ್ಸ್ಟ್ ವೀಕೆ ಪೇಮೆಂಟ್ ರಿಲೀಸ್ ಮಾಡಿಸ್ತೀನಿ, ಮಾಡಿಸ್ಬಿಡಿ. ಸರಿ ಸರ್. ಇನ್ ದಿ ಮೀನ್ ಟೈಮ್ ನೀವೊಂದು ಹೊಸ ಬಿಲ್ಡಿಂಗ್ಗೆ ಒಂದು ಪ್ರಪೋಸಲ್ಲು ಡೀಟೇಲ್ಡ್ ಎಸ್ಟಿಮೇಟು ಕಳಿಸಿ, ಅದನ್ನು ನಾನು ಅಪ್ರೂವ್ ಮಾಡಿಸ್ತೀನಿ. ಸ್ಪಾಟ್ ಬಹಳ ಚೆನ್ನಾಗಿದೆ ಕಣ್ರಿ. CMA ಬಂದು ಇದನ್ನ ಇನಾಗ್ರೇಟ್ ಮಾಡಬೇಕು. ಆ ಥರ ಮಾಡೋಣ. ನಿಂಗ್ ಬುದ್ಧಿಗಿದ್ದೆ ಐತೇನಜ್ಜ? ಹಿಂಗ್ ಗೋಡೆಂಗ್ ಮೆತ್ತಿರೋ ಮಣ್ಣೆಲ್ಲ ಹಿಂಗ್ ಕೆದಕ್ತಾ ಇದೆಯಲ್ಲ, ಮನೆ ಕತೆ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯಾ ನೀನು? ಅದಂಗಲ್ಲ ಗೌಡ್ರೆ, ಈಗ ದೊಡ್ಡ ಸಾಹೇಬ್ರು ಗಾಡಿ ಬಿರುಕ್ ನೋಡಕ್ ಬರ್ತಾವ್ರೆ. ಅವ್ರು ಬಂದಾಗ ಬಿರುಕ್ ದೊಡ್ಡದಾಗಿರ್ಬೇಕು. ನಾನು ಮಣ್ಣು ಮೆತ್ತಿ ಸರಿ ಮಾಡಿದ್ದು ಗೊತ್ತಾಗ್ಬಿಟ್ರೆ ಆಮ್ಯಾಕೆ ಗೋಡೆ ಸಂದಾಗೆ ಐತಲ್ಲ, ಮರ ಯಾಕೆ ಕಡಿಬೇಕು ಅಂತ ಕೇಳಿದ್ರೆ ನಾ ಏನ ಉತ್ತರ ಕೊಡ್ಲಿ? ಅದಕ್ಕೆ ರಘುನಂದನ್ ಸರ್, ನಿಮ್ ಕರಡಿ ಗುಡ್ಡ ಏರಿದ್ದು, ನೀವು ಬಿಲ್ಡಿಂಗ್ ತೋರಿಸಿದ್ದು, ಸುತ್ತಲ ಜಾಗ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಕಣ್ರಿ. ನನಗೂ ಅದು ಹೊಸ ಎಕ್ಸ್ಪೀರಿಯನ್ಸೇ ಸರ್. ನೀವು ಈ IB ಡಿಮಾಲಿಷನ್ಗೆ ಎಷ್ಟು ದುಡ್ಡು ಕೇಳಿದ್ದು? ಸರ್, ಅದು 46,500 ಸರ್. ನೀವು ಸಿಟಿಲಿ ಏನಾದ್ರೂ ಮನೆಗೆ ಕಟ್ಟಿಸ್ತಾ ಇದ್ದೀರಾ? ಇಲ್ಲ ಸರ್. ಯಾಕೆ ಸರ್? ರಘುನಂದನ್, ಕಟ್ಟಡ ಕಟ್ಟಿಸೋದಕ್ಕೂ ಖರ್ಚಾಗುತ್ತೆ, ಕಟ್ಟಡ ಕೆಡವೋದಕ್ಕೂ ಖರ್ಚಾಗುತ್ತೆ. ಆದರೆ ಇಲ್ಲದೆ ಇರೋ ಕಟ್ಟಡ ಕೆಡವಿಸೋದಕ್ಕೆ 46,500 ರೂಪಾಯಿ ಖರ್ಚಾಗುತ್ತೆ ಅಂತ ನನಗೆ ಇವತ್ತೇ ಕಣ್ರಿ ಗೊತ್ತಾಗಿತ್ತು. ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಐಸೆ ಏನ್ರಿ ರಘುನಂದನ್, ಹಳೆ ಚರ್ಚ್ ತೋರಿಸ್ಬಿಟ್ಟು IB ಅಂದ್ರೆ ನಂಬೋಷ್ಟು ಮೂರ್ಖನ್ ತರ ಕಾಣಿಸ್ತೀನ? ಸರ್, ಅದು ಚರ್ಚ್ ಅಲ್ಲ ಸರ್, IBನೇ ಸರ್. ನಾವು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಕ್ರಾಸ್ ಮಾರ್ಕು. IBಗಳಲ್ಲಿ ಗೋಡೆನಲ್ಲಿ ಕ್ರಾಸ್ ಮಾರ್ಕ್ ಹಾಕಿರ್ತಾರೇನ್ರಿ? ಇಲ್ಲಿ ನೋಡಿ, ಚರ್ಚ್ ಬೆಲ್ ಕಟ್ಟೋ ಜಾಗ ನೋಡಿದ್ರೆ ಗೊತ್ತಾಗುತ್ತೆ. ಐ ಆಮ್ ಸಾರಿ ಸರ್. ನಿಮ್ಮ ಬಗ್ಗೆ ನನಗೆ ಬಹಳ ಒಳ್ಳೆ ಅಭಿಪ್ರಾಯ ಇತ್ತು. ನೀವು ಹೀಗೆ ಅಂತ ಅಂದ್ಕೊಂಡಿರಲಿಲ್ಲ. ನೌ ಯು ಹ್ಯಾವ್ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್.
ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾರಾ? ಮಾಡಿದ್ರು ಮಾಡ್ಬೋದು. ನಿನ್ನ ಮಾತನ್ನು ಕೇಳಿದೆ, ವೆಂಕಟೇಶಿನ ಮಾತನ್ನು ಕೇಳಿದೆ, ಆ ಗುರುವಿನ ಮಾತನ್ನು ಕೇಳಿದೆ. ನಿಮ್ಮೆಲ್ಲರ ಮಾತನ್ನು ಕೇಳಿ ನಾನು ಸುಳ್ಳಾದೆ. ನಾನು ಭ್ರಷ್ಟಾಧಿಕಾರಿಯಂತೆ, ನಾನು ಲಂಚ ತಗೋತೀನಂತೆ. ನಾಳೆ ಬೆಳಗ್ಗೆ ಪೇಪರ್ ಬಂದ್ಬಿಡುತ್ತೆ, ಇಲ್ಲದ ಕಟ್ಟಡವನ್ನು ಇಲ್ಲವಾಗಿಸಲು ಸರ್ಕಾರಿ ಅಧಿಕಾರಿಯ ಪ್ರಯತ್ನ ಬಯಲು, ದೊಡ್ಡ ಕ್ಯಾಪ್ಷನ್. ಅದರ ಜೊತೆಗೆ ನನ್ನ ಲೈಫ್ಗೆ ಒಂದು ಫುಲ್ ಸ್ಟಾಪ್. I'm sorry, Raghu. I'm sorry. ಇಷ್ಟಕ್ಕೆಲ್ಲ ಯಾಕಮ್ಮ ಕಣ್ಣೀರ್ ಹಾಕ್ತೀಯ? ಇದೇನ್ ದೊಡ್ಡ ವಿಚಾರ ಅಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಅಲ್ಲಿ ನಿನ್ನ ಗಂಡ ಒಬ್ನೇ ಇರ್ತಾನೆ, ನೀನು ಊರ್ಗ್ ಹೋಗು. ಅದು ಹಾಗಲ್ಲಪ್ಪ. ಯಾಕೆ? ನನ್ ಮೇಲೆ ನಂಬಿಕೆ ಇಲ್ವಾ? ಏರು, ನೀನು ಮುಂದೇನೆ ಹೇಳ್ಬಿಡ್ತೀನಿ. ಹಲೋ, ನಾನ್ ದಯಾನಂದ್ ಮಾತಾಡೋದು. ಸಾಹೇಬ್ರಿ ಕೊಡು. ರಘುನಂದನ್, ನೀವು ರೈಟ್ರು ದಯಾನಂದ್ ಅವರಳಿಯ ಅಂತ ನನಗೆ ಮುಂಚೆನೇ ಯಾಕೆ ಹೇಳಿಲ್ಲ? ಅವ್ರು ಯೂನಿವರ್ಸಿಟಿಲಿ ನನಗೆ ಗುರುಗಳಾಗಿದ್ರು ಕಣ್ರಿ. ಹಾಂ, ಹಿ ವಾಸ್ ಅ ವೆರಿ ಡಿಫ್ರೆಂಟ್ ಮ್ಯಾನ್. ತಗೊಳ್ಳಿ ತಗೊಳ್ಳಿ, ಥ್ಯಾಂಕ್ ಯು ಸರ್. ಪ್ಲೀಸ್ ಹ್ಯಾವ್ ಇಟ್. ಅವ್ರ ಅಳಿಯ ಅಂತ ಯಾಕೆ ಹೇಳಿಲ್ಲ ನೀವು? ಸರ್, ನನಗೆ ಹಾಗೆ ಹೆಸರಿನ ದುರ್ಬಳಕೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ರಘುನಂದನ್, ಅವ್ರ ಹೆಸರನ್ನು ಪ್ರಸ್ತಾಪ ಆಗದೆ ಇದ್ದಿದ್ರೆ ನಾನು ನಿಮ್ಮನ್ನಿಲ್ಲಿ ಕರೆಸ್ತಲೇ ಇರಲಿಲ್ಲ. ಹಿ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ಆ ಹೆಲ್ಪಿನ ಡೀಟೇಲ್ಸ್ ಬೇಕಾಗಿಲ್ಲ. ನೀವು ಅವ್ರ ಅಳಿಯ ಆಗಿದ್ರಿಂದಾನೇ ನಾನು ನಿಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರೋದು. ನೋಡಿ ರಘುನಂದನ್, ನೀವೊಬ್ಬರು ಸಿನ್ಸಿಯರ್ ಆಫೀಸರ್ ಅಂತ ನಂಗೆ ಗೊತ್ತು. ನಿಮ್ಮಂಥವ್ರು ಸರ್ಕಾರಿ ಸೇವೆಯಲ್ಲಿರಬೇಕು. ನಿಮಗೆ ಕೆಟ್ಟ ಹೆಸರು ಬರಬಾರ್ದು. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅನ್ನಿ. ಏನೋ ಒಳ್ಳೇದು ಮಾಡೋಕ್ಕೆ ಹೋಗಿ ನೀವು ಸಿಗಾಕೊಂಡಿದ್ದೀರಿ ಅಷ್ಟೇ. ಡೋಂಟ್ ವರಿ, ಎಲ್ಲ ಸರಿ ಮಾಡೋಣ. ಎಲ್ಲ ಸರಿ ಹೋಗಬೇಕು ಅಂದರೆ ನೀವು ತಕ್ಷಣ ಒಂದು ಬೇರೆ ರಿಪೋರ್ಟ್ ರೆಡಿ ಮಾಡಬೇಕಾಗುತ್ತೆ. ಯಾವ ರಿಪೋರ್ಟ್ ಸರ್? ಹೇಳ್ತೀನಿ. ನೀವು ಅವತ್ತು ನನಗೆ ಚೆರ್ಚ್ ತೋರಿಸಿದ್ರಲ್ಲ, ಅದನ್ನು IB ಅಂತ ಒಪ್ಕೊಂಡು ನಾನು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತೀನಿ. ಆದರೆ ಇದು 7 ವರ್ಷಗಳೊಳಗಾಗಿ ಹೇಗೆ ಹಾಳಾಯಿತು ಅನ್ನೋದಕ್ಕೆ ಕನ್ವಿನ್ಸಿಂಗ್ ಆಗಿ ಜಸ್ಟಿಫಿಕೇಶನ್ ತೋರಿಸಿ ಒಂದು ಫೈಲ್ ಬಿಲ್ಡಪ್ ಮಾಡಬೇಕು. ಮುಂದಿನ ನನಗೆ ಬಿಡಿ. ನನಗೆ ಇದನ್ನು ಮಾಡೋದಕ್ಕೆ ಸಂತೋಷ ಇಲ್ಲ, ಅನಿವಾರ್ಯವಾಗಿ ಮಾಡ್ತಾ ಇದ್ದೀನಿ. ಮುಂದೇನ್ ಮಾಡೋದು ಸರ್? ನನಗೇನು ತೋರಿಸ್ತಾ ಇಲ್ಲ ವೆಂಕಟೇಶಯ್ಯ. ಆ ಬಿಲ್ಡಿಂಗ್ ಈ ಸ್ಥಿತಿಗೆ ಬಂದಿರೋದಕ್ಕೆ ಏನು ಕಾರಣ ಕೊಡಿದ್ರಿ? ಫರ್ನಿಚರ್ ಏನಾದವು? ಕಿಟಕಿ ಬಾಗಿಲುಗಳೇನಾದವು? ಸರ್, ನಾನು ತುಂಬ ಯೋಚನೆ ಮಾಡೋ ಒಂದು ದಾರಿ ಹುಡುಕಿದ್ದೀನಿ ಸರ್. ನೀವು ಒಬ್ಬೇಕಷ್ಟೇ. ಏನದು ಸರ್? ನಾವು ಅವತ್ತು ಗೊರವಯ್ಯನ್ನೇ ಮೇಟಿ ಅಂತ ಸಾಹೇಬ್ರಿಗೆ ತೋರಿಸಿದ್ವಲ್ಲ ಸರ್, ಈಗ ಅವನೇ ಯಾರ ಜೊತೆ ಸೇರಿಕೊಂಡು ಎಲ್ಲ ಸಾಮಾನನ್ನು ಸಾಗಿಸ್ಬಿಟ್ಟಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ. ಗುರುವಿಯನ್ನೇ ಮೇಟಿ ಅಂತ ಹೇಳೋದಾ? ಹೌದು ಸರ್. ನಾವು ಹಳೆ ಮೇಟಿ ಸಿದ್ದಯ್ಯನ ಟಚ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗೋಗುತ್ತೆ ಸರ್. ಏನು ಹೇಳ್ತೀರಿ ವೆಂಕಟೇಶಯ್ಯ? ಆ ಗುರುವಯ್ಯ ಪಾಪ ಮುಗ್ಧಾರಿ, ಅವನ ಮೇಲೆ ಸುಳ್ಳಾರೋಪ ಹೊರಿಸದ? ದಿಸ್ ಇಸ್ ನಾಟ್ ಫೇರ್. ಬೇರೆ ಏನೂ ದಾರಿ ಇಲ್ಲ ಸರ್. ಹಲೋ ರೀ, ನಾನ್ ಮಾತಾಡ್ತಿರೋದು. ಸುಮಾ, ಎಲ್ಲಿಂದ ಮಾತಾಡ್ತಿದ್ಯಾ? ಮನೆಯಿಂದ. ಫೋನ್ ಸರಿ ಹೋಯ್ತು. ನಾನು ಅಪ್ಪಂಗ್ ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಯ್ತು ಅಂತ. ನಂಗೆ ಎಷ್ಟು ಸಮಾಧಾನ ಆಯ್ತು ಗೊತ್ತಾ? ಆಮೇಲೆ ಇನ್ನೊಂದು ಗುಡ್ ನ್ಯೂಸ್. ಏನು? ನಾವು ಹೆಗ್ಡಕ್ಕೆ ಔಷಧಿ ಇಟ್ಟಿದ್ವಲ್ಲ, ಆ ಹೆಗ್ನ ಸತ್ತೋಯ್ತು. ಐ ಆಮ್ ಸೋ ಹ್ಯಾಪಿ. ಯು ಬೇಗ ಬರ್ತಿರಲ್ವಾ? ನಾ ಕಾಯ್ತಿರ್ತೀನಿ. ಆಯ್ತು, ಇಡ್ತೀನಿ. ನಾವೆಲ್ಲಿದ್ವಿ?
ಅದೇ ಸರ್, ಗೊರವಯ್ಯ ಮೇಟಿ. ಅಲ್ರಿ, ಯಾವ ತಪ್ಪು ಮಾಡದೆ ಆ ಗುರುವಯ್ಯ ಕಳ್ಳ ಅನ್ಸ್ಕೋತಾನಲ್ರಿ. ಅದಕ್ಕೇನಂತೆ ಸರ್, ಅವನಿಗೆ ಹಿಂದಿಲ್ಲ ಮುಂದಿಲ್ಲ. ಅವನಿಗೆ ಬೇಕಾಗಿರೋ ದಿನಕ್ಕೆ 2 ಊಟ. ಮನೆಯಲ್ಲಾದ್ರೇನಂತೆ, ಜೈಲಿನಲ್ಲಾದ್ರೇನಂತೆ. ಇದು ಅನ್ಯಾಯ, ತುಂಬಾ ಅನ್ಯಾಯ. ಒಬ್ಬ ಇನ್ನಸೆಂಟ್ ನ ಸಿಕ್ಕಾಕ್ಸೋದಕ್ಕೆ ನೀವ್ ಹೇಗ್ ಒಪ್ಕೊಂಡ್ರಿ ರಘು? ನೋಡಿ ರಘು, ನೀವ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಿಕ್ಕೆ ಬೇರೆ ಯಾವ್ದಾದ್ರು ದಾರಿ ನೋಡಿ. ಆದ್ರೆ ಯಾವುದೇ ಕಾರಣಕ್ಕೂ ಆ ಗೊರವಯ್ಯನ್ ಮಾತ್ರ ಸಿಕ್ಕಾಕಿಸ್ಬೇಡಿ. ಪಾಪ, ಅವನೊಬ್ಬ ಮುಗ್ಧ. ಇವತ್ ನಾವ್ ಅವನಿಗೇನಾದ್ರೂ ತೊಂದರೆ ಕೊಟ್ರೆ ನಾಳೆ ನಮಗ್ ಖಂಡಿತವಾಗಿ ಒಳ್ಳೇದಾಗಲ್ಲ. ಈಗ ನಾವು ಅನುಭವಿಸ್ತಾ ಇರೋದೇ ಸಾಕು. ಶಿವ ಅವನೇ ಕಾಪಾಡ್ತಾನೆ. ಸುಮ್ಕಿರವ, ಏನಾಗಕ್ಕಿಲ್ಲವ. ಇಲ್ಲವ, ಅಳ್ಬೇಡ. ಬನ್ನಿ ಸರ್. ವೆಂಕಟೇಶಯ್ಯ ಸರ್, ಬೇಡ ಬನ್ನಿ ಹೋಗೋಣ. ಅವನು ನಾನು ಒಪ್ಪಿಸ್ತೀನಿ, ಬನ್ನಿ ಸರ್. ಹೇಳು, ನಾ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ.
ನಾ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ಕಳ್ತನ ಮಾಡಾಕಿಲ್ಲ. ಕಳ್ತನ ಮಾಡಕ್ಕಿಲ್ಲ. ಶಿವನ ಹೆಸರು ಹೇಳಿ ಭಿಕ್ಷಕ್ಕೆ ಹೋಗಿ. ಶಿವನ ಹೆಸರು ಹೇಳಿ ಭಿಕ್ಷಕ್ಕೆ ಹೋಗಿ. ತಂದ ಭಿಕ್ಷವ ಹಂಚಿಕೊಂಡು ತಿಂದು. ಹೋಗವ್ವ ಹೋಗು. ಆ ನಮ್ಮಪ್ಪ ಮೈಲಾರಲಿಂಗ ನಿನ್ನ ಕಾಪಾಡ್ತಾನೆ. ಅವಳನ್ನ ಕರೀರಿ ಸರ್. ಗೌರಿ